Yes, good evening to everyone. Welcome to the class once again. Yes, very good evening, students. Very good evening. Hi to everyone. Yes, I hope I'm audible to everyone. And please make sure that the screen is visible without any disturbance. In blur illa ankontini. Welcome to the class. Okay. Yes. Okay. So and also please see that you use the chat box, the comment section for a good purpose. Okay, with that, let us begin the class. Again, we are going to continue the classes with respect to math chapters. ಇವತ್ತು ನಾವು ಸ್ಟಾರ್ಟ್ ಮಾಡೋ ಚಾಪ್ಟರ್ ಫ್ರೆಶ್ ಚಾಪ್ಟರ್. ಇಟ್ ಇಸ್ ಕಾಲ್ಡ್ ಕ್ಯೂಬ್ ಕಟ್ಟಿಂಗ್. ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು. ದ ಚಾಪ್ಟರ್ ಟೈಟಲ್ ಇಟ್ ಸೆಲ್ಫ್ ಇಸ್ ಕ್ಯೂಬ್ ಕಟ್ಟಿಂಗ್. ಓಕೆ, ಕಾಣಿಸ್ತಾ ಇದೆ ಅನ್ಕೊಂತೀನಿ ಎಲ್ರಿಗೂ. Yes, okay. Yes. So I was saying cube cutting. ಇಲ್ಲಿ ಏನು ಕ್ಯೂಬ್ ಅಂದ್ರೆ ಎಲ್ರಿಗೂ ಗೊತ್ತು. So I'll just take the blank page here for certain. Yes, before going for the question, one second. Yes, okay. Before going for the question, ಈಗ ಕ್ಯೂಬ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು ಏನು. It is a 3-dimensional figure. Okay. So ನಾನು just ಇಲ್ಲಿ ಕ್ಯೂಬ್ ತರ ಬರ್ಕೊಂಡ್ರೆ it is a 3-dimensional figure where all the edges are the dimensions of all the edges are same. Correct? ಪ್ರತಿಯೊಂದು ಸೇಮ್ ಇರುತ್ತೆ. ಅಂದ್ರೆ ಏನು, ಈಗ ಸ್ಕ್ವೇರ್ ಅಂದ್ರೆ ಏನು, ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ. ಸ್ಕ್ವೇರ್ ಅನ್ನೋದು 2-dimensional ಫಿಗರ್. ಅದನ್ನ 3-dimensional ಅಂತ ಬರ್ಕೊಂಡಾಗ ಒಂದು ಎಕ್ಸ್ಟ್ರಾ ಡೈಮೆನ್ಷನ್ ಆಡ್ ಮಾಡಿದಾಗ ನಿಮ್ಗೆ 3-dimensional ಫಿಗರ್ ಸಿಗುತ್ತೆ. ಅದನ್ನ ಏನಂತ ಕರಿತೀವಿ, ಕ್ಯೂಬ್ ಅಂತ ಕರಿತೀವಿ. ಇಲ್ಲೇನ್ ಗೊತ್ತು ನಮ್ಗೆ, ಪ್ರತಿಯೊಂದು ಹೈಟ್ ಆಗ್ಲಿ, ವಿಡ್ತ್ ಆಗ್ಲಿ, ಲೆಂತ್ ಆಗ್ಲಿ ಎಲ್ಲ ಸೇಮ್ ಇರುತ್ತೆ. ಲೆಂತ್, ವಿಡ್ತ್ ಅಂಡ್ ಹೈಟ್ ಆಲ್ ಆರ್ ಈಕ್ವಲ್ ಟು ಈಚ್ ಅದರ್ ಕ್ಯೂಬ್ ಅಲ್ಲಿ. ಹೌದಾ? ಈಗ ಅದೇ ತರ ರೆಕ್ಟ್ಯಾಂಗಲ್ ಅಂದ್ರೆ ಏನು, ಅಪೋಸಿಟ್ 2 sides ವಿಲ್ ಬಿ ಈಕ್ವಲ್. ಹೌದಾ? ಆಮೇಲೆ ಅಡ್ಜಸೆಂಟ್ ಸೈಡ್ ವಿಲ್ ಬಿ ಮ್ಯೂಚುವಲಿ ಒಂದ್ ಜಾಸ್ತಿ ಇರುತ್ತೆ, ಒಂದ್ ಕಡಿಮೆ ಇರುತ್ತೆ. ಹೌದಾ? ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಇದು 2-dimensional. ಇದ್ರದ್ದು ನೀವು 3-dimensional ಬರ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ, ಕ್ಯೂಬಾಯ್ಡ್ ಸಿಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ಕಾಲ್ಡ್ ಅಸ್ ಕ್ಯೂಬಾಯ್ಡ್. ಎಸ್. ಸೊ ಇದರಲ್ಲಿ ಲೆಂತ್, ವಿಡ್ತ್, ಹೈಟ್ ಬೇರೆ ಬೇರೆ ಇರುತ್ತೆ. ಇಲ್ಲಿ ಎಲ್ಲ ಸೇಮ್ ಇರುತ್ತೆ. ನಾವ್ ಏನಂತ ಕರಿತೀವಿ, ಎಡ್ಜಸ್ ಅಂತ ಕರಿತೀವಿ. ಸರಿನಾ? ಸೊ ಕ್ಯೂಬ್ ಮೀನಿಂಗ್ ನಮ್ಗೆ ಗೊತ್ತು. ಸೊ ಕ್ಯೂಬ್ ಮೀನಿಂಗ್ ಅಂತ ಬಂದಾಗ ಡೈಮೆನ್ಷನ್ಸ್ ಏನಿರ್ಬೋದು, 1 x 1 x 1 ಅಂತ ಇರ್ಬೋದು, ಅಥವಾ 2 x 2 x 2 ಅಂತ ಇರ್ಬೋದು, ಅಥವಾ 3 x 3, ಅಥವಾ 4 x 4, ಅಥವಾ 5 x 5, anything. Okay. So today we are going to see cube cutting. Of course, ಕ್ಯೂಬ್ ಅಂದ್ರೆ ಗೊತ್ತಾಯ್ತು. ಕಟ್ಟಿಂಗ್ ಅಂದ್ರೆ ಸ್ವಲ್ಪ ಏನೋ ಬ್ಲಾಕ್ಸ್ ಅನ್ನ ಕಟ್ ಮಾಡಿ ಏನೋ ಅದ್ರ ಮೇಲೆ ನಾವು ಕ್ವೆಶನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಓಕೆ. ಅಂಡ್ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಆನ್ಸರ್ ದ ಕ್ವೆಶನ್ಸ್. ಎಸ್. ಸೊ ಈ ಚಾಪ್ಟರ್ ಮಾಡುವಾಗ ಅಥವಾ ಈ ಚಾಪ್ಟರ್ ಮೇಲೆ ನಿಮ್ಗೆ ಕ್ವೆಶನ್ ಬಂದಾಗ the first thing you have to do is understand your Rubik's cubes. Okay. So ನೀವು ಆಲ್ರೆಡಿ many people might be playing with Rubik's cube. Correct? So usually on a general level 3 x 3 ಇರುತ್ತೆ. For a higher level 4 x 4 ಇರ್ಬೋದು, 5 x 5 ಇರ್ಬೋದು, 6 x 6 ಇರ್ಬೋದು, as you go for higher. Okay. ಸೊ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ರೂಬಿಕ್ ಕ್ಯೂಬ್, ಇದರಲ್ಲಿ ನೀವು ನೋಡ್ಬೋದು ಬೇಸ್ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಕಾಣಿಸ್ತಾ ಇದಾವೆ ನಿಮ್ಗೆ, 3. ಹೌದಾ? ಸೊ 3 x 3 ಇದ್ದಾಗ ಇದರಲ್ಲಿ ಅದನ್ನ ಮತ್ತೆ ಚಿಕ್ಕದಾಗಿ ಕ್ಯೂಬ್ಸ್ ಅನ್ನ ಬರ್ಕೊಂಡಾಗ ಕಂಪ್ಲೀಟ್ ಆಗಿ ಎಷ್ಟು ಕ್ಯೂಬ್ಸ್ ಇರುತ್ತೆ. ಓಕೆ. ನೀವು ನೋಡಿರ್ಬೋದು, ಹಿಯರ್ ಇಟ್ ಇಸ್ 1 2 3. ಹೌದಾ? ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಹೌದಾ? ಸೊ ಬೇಸ್ ಅಲ್ಲಿ, ಓಕೆ, ಬೇಸ್ ಅಲ್ಲಿ ಎಷ್ಟಾಯ್ತು, 3 × 3 = 9. ಹೌದಾ? ಸೊ ಬೇಸ್ ಅಲ್ಲಿ 9 ಚಿಕ್ಕ ಕ್ಯೂಬ್ಸ್ ಇರುತ್ತೆ. ಅದೇ ತರ ಇಲ್ಲೂ 9 ಇರುತ್ತೆ, ಇಲ್ಲೂ 9 ಇರುತ್ತೆ. ಹೌದಾ? ಸೊ 9 + 9 + 9 ಎಷ್ಟಾಯ್ತು, 27. ಹೌದಾ? ಸೊ 3 x 3 ರೂಬಿಕ್ ಕ್ಯೂಬ್ ಅಲ್ಲಿ 27 ಚಿಕ್ಕ ಬ್ಲಾಕ್ಸ್ ಇರ್ತವೆ. ದಿಸ್ ಇಸ್ ಒನ್ ವೇ ಟು ಅಂಡರ್ಸ್ಟ್ಯಾಂಡ್. ಹೌದಾ? ಈಗ ಪ್ರತಿ ಸಲ ಒಂದೊಂದೇ ಲೇಯರ್ ಕೌಂಟ್ ಮಾಡ್ತಾ ಕುಂತ್ಕೋತೀರಾ? ಇಲ್ಲ. ಇಟ್ ಈಸ್ ವಾಟ್ ಇನ್ ಜನರಲ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲಿ ಎಷ್ಟಿದಾವೆ, 3 ಇದಾವೆ. ಸೊ ಟೋಟಲ್ ನಂಬರ್ ಆಫ್ ಕ್ಯೂಬ್ಸ್ ವಿಲ್ ಬಿ 3 ಕ್ಯೂಬ್. ವಾಟ್ ಈಸ್ 3 ಕ್ಯೂಬ್? 3 3s are 9, 9 3s are 27. ಬೇಸ್ ಅಲ್ಲಿ 3 ಕ್ಯೂಬ್ ಇದ್ರೆ ಯಾವ್ದಾದ್ರು ಒಂದು ಬೇಸ್, ಐದರ್ ದಿಸ್ ಬೇಸ್ ಆರ್ ದಿಸ್ ಬೇಸ್. ಓಕೆ. ಸೊ ಸಿಮಿಲರ್ಲಿ 4 x 4 ಕ್ಯೂಬಿಕ್ ರೂಬಿಕ್ಸ್ ಕ್ಯೂಬ್ ಇದ್ರೆ, ಓಕೆ, ಕ್ಯೂಬ್ ಇದ್ರೆ ಅವಾಗ ಅಲ್ಲಿ ಅದ್ರಲ್ಲಿ ಎಷ್ಟಿರುತ್ತೆ, ಬೇಸ್ ಅಲ್ಲಿ 4 ಇದ್ರೆ
ಸೊ 4 ಕ್ಯೂಬ್ ಅಂದ್ರೆ ಚಿಕ್ಕ ಕ್ಯೂಬ್ಸ್ ಎಷ್ಟಿರುತ್ತೆ ಅದರಲ್ಲಿ 4 ಕ್ಯೂಬ್ ವಿಚ್ ಇಸ್ ನಥಿಂಗ್ ಬಟ್ 64. ಅದೇ ತರ 5x5 ಇದ್ರೆ ಎಷ್ಟಿರುತ್ತೆ 5 ಕ್ಯೂಬ್ ವಿಚ್ ಇಸ್ 125. ಅಂದ್ರೆ ಬೇಸ್ ಅಲ್ಲಿ 5 ಚಿಕ್ಕ ಕ್ಯೂಬ್ಸ್ ಇದ್ರೆ ಟೋಟಲ್ ಟೋಟಲ್ ಎಷ್ಟಿರ್ತವೆ 125 ಅಂಡ್ ದಿಸ್ ವಿಲ್ ಗೋ ಆನ್. ಓಕೆ, ದಿಸ್ ವಿಲ್ ಗೋ ಆನ್ ವಿತ್ ದ ಸಿಂಪಲ್ ಲಾಜಿಕ್. ಇಲ್ಲಿ 3 ಇದಾವೆ, ಇಲ್ಲಿ 3 ಇದಾವೆ, ಬೇಸ್ ಅಲ್ಲಿ 3 into 3 9 ಆಯ್ತು. ಸೊ ಹಿಯರ್ ಇಟ್ ಇಸ್ 9, here it is 9, here it is 9. So 9 plus 9 plus 9 is 27 with the same logic. Okay, so ಇಷ್ಟು ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಕ್ಯೂಬ್ ಅಲ್ಲಿ ಅಥವಾ ಇನ್ ಜನರಲ್ ಒಂದು ರೂಬಿಕ್ ಕ್ಯೂಬ್ ಅಲ್ಲಿ ಎಷ್ಟು ಚಿಕ್ಕ ಕ್ಯೂಬ್ಸ್ ಇರ್ತವೆ? 3 ಇದ್ರೆ, 4 ಇದ್ರೆ, 5 ಇದ್ರೆ. ಓಕೆ, ಸೊ ಸಿಮಿಲರ್ಲಿ ಇಟ್ ವಿಲ್ ಗೋ ಆನ್. ಫಾರ್ 6 how much it will be? 216, like this. Any doubts to anyone? Yes. Till here, any doubts to anyone in understanding? ಓಕೆ, ಎಸ್, ಫೈನ್. ಸೊ ಇಷ್ಟು ನಮಗೆ ಅರ್ಥ ಆಯಿತು. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಗೆ ಕೌಂಟ್ ಮಾಡ್ತೀರಾ? 3 into 3. ಓಕೆ, ಸೊ ಬೇಸ್ಡ್ ಆನ್ ದಿಸ್ ವಿ ಆರ್ ಗೋಯಿಂಗ್ ಟು ಸಿ ದ ಕ್ವೆಶನ್ಸ್. ಈಗ ಏನು ಕ್ವೆಶನ್ಸ್ ಇರ್ತವೆ? ಒಂದು ಫಿಗರ್ ಕೊಟ್ಟು ನಿಮಗೆ ಅದರಲ್ಲಿ ಎಷ್ಟು ಕ್ಯೂಬ್ಸ್ ಇದಾವೆ ಅಂತ ಕೌಂಟ್ ಮಾಡಿ, ಅಥವಾ ಆಸ್ ದ ಟೈಟಲ್ ಸೇಸ್ ಕ್ಯೂಬ್ ಕಟ್ಟಿಂಗ್. ಓಕೆ, ಸ್ವಲ್ಪ ಚಿಕ್ಕ ಕ್ಯೂಬ್ಸ್ ಏನಾದರೂ ಕಟ್ ಮಾಡಿ ತೆಗೆದು ಎಷ್ಟು ಕಟ್ ಮಾಡಿ ತೆಗ್ದಿದ್ದೀರಾ, ಅಥವಾ ತೆಗೆದ್ಮೇಲೆ ಎಷ್ಟು ಕಟ್ ಮಾಡಿ ತೆಗೆದ್ಮೇಲೆ ಎಷ್ಟು ಉಳಿದಿದ್ದಾವೆ, ದ್ಯಾಟ್ ವಿ ಹ್ಯಾವ್ ಟು ಕೌಂಟ್. ಓಕೆ, ಸೊ ಎವ್ರಿ ಟೈಮ್ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ವಿತ್ ಅವರ್ ಕಾಮನ್ ಸೆನ್ಸ್ ಇನ್ನ 3x3 ಕ್ಯೂಬ್ ಎಷ್ಟು ಇರ್ತಾವೆ ಟೋಟಲ್ಲು. ಓಕೆ, 3x3 ಅಲ್ಲಿ ಟೋಟಲ್ ಎಷ್ಟು ಇರ್ತವೆ, ಎಷ್ಟು ತೆಗೆದ್ರೆ ಎಷ್ಟು ಉಳಿತಾವೆ. ಓಕೆ, ವಿತ್ ಕಾಮನ್ ಸೆನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್. ಎವ್ರಿ ಟೈಮ್ ಯು ಡೋಂಟ್ ಹ್ಯಾವ್ ಟು ಸಿಟ್ ಆ್ಯಂಡ್ ಕೌಂಟ್ ಎವ್ರಿಥಿಂಗ್. Okay, so I hope this much is clear with everyone. Yes, okay. Yes, with that, as I said, for this 3x3 it will be 3 cube, 4 cube, 5 cube, 6 cube and so on. Okay, yes. First question ನೋಡೋಣ. ಇದ್ರ ಮೇಲೆ ಏನ್ ಹೇಳ್ತಾರೆ? In the given figure, yes, those who have answered, it is a perfect answer. Okay, yes, ಅದು ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿರೋದೇ ಅಲ್ವಾ. ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ದೇರ್ ಇನ್ ದ ಅಬೌವ್ ಫಿಗರ್? ಅಂದ್ರೆ ಕೊಟ್ಟಿರುವ ಚಿತ್ರದಲ್ಲಿ ಒಂದು ದೊಡ್ಡ ಘನಾಕೃತಿಯನ್ನು ಚಿಕ್ಕ ಘನಗಳಾಗಿ ಕತ್ತರಿಸಲಾಗಿದೆ. ಹಾಗಾದರೆ ಚಿತ್ರದಲ್ಲಿ ಒಟ್ಟು ಎಷ್ಟು ಚಿಕ್ಕ ಘನಗಳಿವೆ? ಈಗ ನೀವು ನೋಡ್ಬೋದು, ಬೇಸಲ್ಲಿ ಈ ಕಡೆ 3 ಇದೆ, ಈ ಕಡೆ 3 ಇದೆ. ಇಟ್ ಈಸ್ ಅ ಕ್ಯೂಬ್ ರೂಬಿಕ್ ಕ್ಯೂಬ್ ಆಫ್ ಬೇಸ್ 3 and 3. ಓಕೆ, ಸೊ ನಾನು ಏನು ಹೇಳಿದೆ, ಇದರಲ್ಲಿ ಎಷ್ಟು ಇರ್ತವೆ? 3 ಕ್ಯೂಬ್ ವಿಚ್ ಇಸ್ 27. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಯ್ತು? ಆಪ್ಷನ್ ಸಿ. ಓಕೆ, ಸೊ ಟೋಟಲ್ ದೇರ್ ವಿಲ್ ಬಿ 27 ಕ್ಯೂಬ್ಸ್. ಎಸ್, ಓಕೆ. ನೆಕ್ಸ್ಟ್, ಈಗ ನೋಡಿ ಏನ್ ಹೇಳ್ತಾರೆ. ಅಗೇನ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಫಿಗರ್. ಇಲ್ಲಿ 3 ಇದಾವೆ, ಇಲ್ಲಿ 3 ಇದಾವೆ, ಹೈಟ್ ಕೂಡ 3 ಇದೆ. ಹಾಗಾದ್ರೆ ಇದು 3x3 ಅಂದ್ರೆ ಫೌಂಡೇಶನ್ 3 ಇರೋ ರೂಬಿಕ್ ಕ್ಯೂಬ್. ಹೌದಾ? ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್ ಅಂಡ್ ಸಮ್ ಆಫ್ ದ ಕ್ಯೂಬ್ಸ್ ಆರ್ ರಿಮೂವ್ಡ್. ಓಕೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್ ಆಸ್ ಶೋನ್ ಇನ್ ದ ಫಿಗರ್? ಈಗ ನೋಡಿ ಏನ್ ಹೇಳ್ತಾ ಇದ್ದಾರೆ, ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಸ್ವಲ್ಪ ಪೀಸಸ್ ತೆಗ್ದಿದ್ದಾರೆ, ತೆಗೆದ್ ಆದ್ಮೇಲೆ ಉಳಿದಿರುವ ಕ್ಯೂಬ್ಸ್ ಎಷ್ಟು ಅಂತ. ಈಗ ನೋಡಿ ಟೋಟಲ್ 3x3 ಇದ್ದಿದ್ರಿಂದ ಇದರಲ್ಲಿ ಎಷ್ಟು ಇರ್ತವೆ? 27 ಇರ್ತವೆ. ಹೌದಾ? ಈಗ ನೋಡಿ ಇಲ್ಲಿ 3 ತೆಗ್ದಿದ್ದಾರೆ, ಹೈಟ್ ಅಲ್ಲಿ 2 ತೆಗ್ದಿದ್ದಾರೆ. ಹೌದಾ? ಸೊ 3 into 2 ಎಷ್ಟಾಯ್ತು? 6. ಅಂದ್ರೆ ಈ ಪ್ಲೇಸ್ ಅಲ್ಲಿ 3, ಈ ಪ್ಲೇಸ್ ಅಲ್ಲಿ 3. ಕರೆಕ್ಟಾ? ಸೊ ಟೋಟಲ್ 6 ಓಪನ್ ಮಾಡಿದ್ದಾರೆ. ಹೌದಾ? ಸೊ 6 ಓಪನ್ ಮಾಡಿದ್ರೆ 27 minus 6 ಎಷ್ಟು ಉಳಿಬೇಕು? 21 ಉಳಿಬೇಕು. ಹಾಗಾದ್ರೆ ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ? ವಿಚ್ ಆಪ್ಷನ್? ಆಪ್ಷನ್ ಸಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಐ ರಿಪೀಟ್ ಮೈ ಸೆಲ್ಫ್. ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ಹೌ ಸಮ್ ಪೀಸಸ್ ಆರ್ ರಿಮೂವ್ ಮಾಡಿದ್ಮೇಲೆ ಎಷ್ಟು ಉಳಿದಿದ್ದಾವೆ ಅಂತ. ಈಗ ನೋಡಿ 3x3 ಇದೆ. ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ ಫಸ್ಟ್ ಹೈಟ್ ಅಲ್ಲಿ 3 ಹೋಗಿರ್ತವೆ,
ಸೆಕೆಂಡ್ ಹೈಟ್ ಅಲ್ಲಿ 3 ಹೋಗಿರ್ತವೆ. 3 + 3 ಎಷ್ಟಾಯ್ತು? 6 ಆಯ್ತು. 6 ತೆಗೆದ್ಮೇಲೆ 27 ಇಂದ ಎಷ್ಟು ಉಳಿತು? 21. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್. ಮತ್ತೆ ಬಿಫೋರ್ ಗೋಯಿಂಗ್ ಫಾರ್ ಕ್ವಶನ್ ಆಲ್ವೇಸ್ ಸಿ ದ್ಯಾಟ್ ನೀವು ಈ ಕ್ಯೂಬ್ ಕಟ್ಟಿಂಗ್ ಕ್ವಶನ್ ಅಲ್ಲಿ ಕ್ವಶನ್ ಏನಾದ್ರೂ ಇರಲಿ, ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ತರ ಕ್ಯೂಬ್ ಇದೆ, ಅದ್ರಲ್ಲಿ ಟೋಟಲ್ ಎಷ್ಟು ಇರುತ್ತೆ. ಇನಿಷಿಯಲಿ ಟೋಟಲ್ ಎಷ್ಟಿದ್ರೆ ನಿಮ್ಗೆ ಗೊತ್ತಾದ್ಮೇಲೆ ಆಮೇಲೆ ಎಷ್ಟು ಕಟ್ ಮಾಡಿದಾರೆ ಅದೆಲ್ಲ ಒನ್ ಬೈ ಒನ್ ಇಟ್ ವಿಲ್ ಗೋ ಇನ್ ಅ ಫ್ಲೋ. Okay, so first you see that here it is 3, here it is 3, of course. So it is a 3 cross 3 cube ಇದೆ. ಎಷ್ಟಿರ್ತವೆ? ಟೋಟಲ್ 27. ಓಕೆ, ಸೊ ಏನ್ ಕೇಳ್ತಾ ಇದ್ದಾರೆ ನೋಡೋಣ ಇವಾಗ. ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇನ್ ಟು ಸ್ಮಾಲ್ ಕ್ಯೂಬ್ ಪೀಸಸ್ ಅಂಡ್ ಸಮ್ ಆಫ್ ದ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೂವ್ಡ್. ಸ್ವಲ್ಪ ಕಟ್ ಮಾಡಿ ತೆಗ್ದಿದ್ದಾರೆ, ಇಟ್ ಇಸ್ ರಿಮೂವ್ಡ್. ಓಕೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್ ಆಸ್ ಶೋನ್ ಇನ್ ದ ಫಿಗರ್. ಮತ್ತೆ ಏನ್ ಕೇಳ್ತಾ ಇದ್ದಾರೆ? ತೆಗೆದ್ ಆದ್ಮೇಲೆ ಉಳಿದಿರೋ ಕ್ಯೂಬ್ಸ್, ಚಿಕ್ಕ ಕ್ಯೂಬ್ಸ್ ಎಷ್ಟು ಅಂತ. ಓಕೆನಾ? ಸೊ ಈಗ ನೋಡಿ ಟೋಟಲ್ ಎಷ್ಟಿರುತ್ತೆ? ಇಲ್ಲಿ 27 ಇರುತ್ತೆ. ಹೌದಾ? ಈಗ ನೋಡಿ ಫಸ್ಟ್ ಇಲ್ಲಿ ಎಷ್ಟು ತೆಗ್ದಿರ್ತಾರೆ? 3 ತೆಗ್ದಿರ್ತಾರೆ. ಹೌದಾ? ಅಗೇನ್ ಹಿಯರ್ ಆಲ್ಸೋ ಇನ್ ದಿಸ್ ವೇ 3 ಆರ್ ರಿಮೂವ್ಡ್, ಬಟ್ ದ ಹೈಟ್ ಇಸ್ ಹೌ ಮಚ್? 2 ಟೈಮ್ಸ್. ಇದೊಂದು ಹೈಟ್ ಆಯ್ತು, ಇದೊಂದು ಹೈಟ್ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 3 and how many times? 2 times. That is total 6 are removed. Okay, so total 3 plus 6. correct? So actually ಎಷ್ಟಾಯ್ತು ಇದು? 27 minus 9 ಆಯ್ತು. ಹಾಗಾದ್ರೆ ಎಷ್ಟು ತೆಗ್ದಿದ್ದಾರೆ? 9 ಪೀಸಸ್ ಅನ್ನ ತೆಗ್ದಿದ್ದಾರೆ. ಕೇಳಿರೋ ಕ್ವಶನ್ ಏನು? 9 ಪೀಸ್ ತೆಗೆದಾದ್ಮೇಲೆ ಉಳಿದಿರೋ ಕ್ಯೂಬ್ಸ್ ಎಷ್ಟು ಅಂತ. ಹೌದಾ? ಸೊ ಎಷ್ಟು ಉಳಿದಿರೋ ಕ್ಯೂಬ್ಸ್ ಎಷ್ಟಂತ ಕೇಳ್ತಾ ಇದ್ದಾರೆ. ಸೊ 27 minus 9 ವಿಲ್ ಗಿವ್ ಯು 18. ಹಾಗಾದ್ರೆ ಇದರಲ್ಲಿ ಎಷ್ಟು ಉಳಿದಿದಾವೆ? 18 ಉಳಿದಿದಾವೆ. ಕರೆಕ್ಟ್ ಅಲ್ವಾ? ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. ಎಸ್, ದೇರ್ ಇಸ್ ಒನ್ ವೇ ಆಫ್ ಡೂಯಿಂಗ್ ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್. ಇಲ್ಲ, ಮತ್ತೊಂದು ಏನ್ ಮಾಡ್ಬೋದು ನೀವು? ಎಷ್ಟು ಉಳಿದಿದಾವೆ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಸೊ ಎಷ್ಟು ಉಳಿದಿದಾವೆ? ಫಿಗರ್ ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ನೋಡಿ ಫಸ್ಟ್ ಈಗ ನಾನು ಹಿಂದ್ಗಡೆ ಇರೋದು ಇದೇನ್ ಹಿಂದ್ಗಡೆ ಇದು ಕಂಪ್ಲೀಟ್ ಇದೆಯಲ್ಲ, ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲೂ 3 ಉಳಿದಿದಾವೆ, ಇಲ್ಲೂ 3 ಉಳಿದಿದಾವೆ. ಸೊ ಇಲ್ಲಿ ಎಷ್ಟು ಉಳಿದಿರುತ್ತೆ? 9 ಉಳಿದಿರುತ್ತೆ. ಈಗ ನೋಡಿ ಇಲ್ಲಿ 3 ಇದೆ, ಕೆಳಗಡೆ ಎಷ್ಟು ಹೈಟ್ ದಷ್ಟಿದೆ? 2 ಇದೆ. ಸೊ 3 into 2 is 6. ಆಮೇಲೆ ಇವು 3 ಉಳಿದಿದ್ದಾವೆ. ದಿಸ್. ಓಕೆ, ಸೊ ದಿಸ್ ಮಚ್ ಆರ್ ರಿಮೈನಿಂಗ್. 9 plus 6 plus 3 ಎಷ್ಟಾಯ್ತು? 18. ಸೊ ಹೌ ಮೆನಿ ಆರ್ ರಿಮೈನಿಂಗ್? 18 ಆರ್ ರಿಮೈನಿಂಗ್. ದಿಸ್ ಇಸ್ ಆಲ್ಸೋ ಒನ್ ವೇ ಆಫ್ ಡೂಯಿಂಗ್ ಇಟ್. ಹೇಗ್ ಮಾಡ್ಕೊಂಡ್ವಿ? ಈ ಲಾಸ್ಟ್ ಅಲ್ಲಿ ಅಡ್ಡನು 3 ಇದಾವೆ, ಉದ್ದನು 3 ಇದಾವೆ. ಸೊ 3 into 3 9 ಆಯ್ತು. ಇಲ್ಲಿ ಅಡ್ಡ 3 ಇದಾವೆ, ಉದ್ದ 2 ಇದಾವೆ. ಸೊ 3 into 2 ಸೆಕೆಂಡ್ ಲೇಯರ್ ಅಲ್ಲಿ 6 ಉಳ್ಕೊಂಡಿದಾವೆ, ಥರ್ಡ್ ಲೇಯರ್ ಅಲ್ಲಿ 3 ಉಳ್ಕೊಂಡಿದಾವೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ವೇ ಆಫ್ ಕೌಂಟಿಂಗ್ ಹೌ ಮೆನಿ ಆರ್ ರಿಮೈನಿಂಗ್. Okay, so for this what was the answer? Option B was the answer. Okay, any doubts to anyone? Okay, next question. ಏನ್ ಹೇಳ್ತಾರೆ? ಓಕೆ, ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಕ್ವೆಶನ್, ಯಾವ ತರ ಕ್ಯೂಬ್ ಇದೆ ನೋಡ್ಕೊಂಡ್ ಬಿಡೋಣ. ಸೊ ಹಿಯರ್ ಆನ್ ದ ಬೇಸ್ ವಿ ಹ್ಯಾವ್ 3, ಹಿಯರ್ ವಿ ಹ್ಯಾವ್ 3. ಸೊ ಟೋಟಲ್ ಎಷ್ಟಿರುತ್ತೆ ಕ್ಯೂಬ್? ಇದರಲ್ಲಿ ಟೋಟಲ್ ಆಗಿ 27 ಇರುತ್ತೆ. ಹೌದಾ? ನಾ ವಾಟ್ ದೇ ಆರ್ ಆಸ್ಕಿಂಗ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಕಟ್ ಅಂಡ್ ರಿಮೂವ್ಡ್ ಫ್ರಮ್ ದ ಫಿಗರ್ ಇನ್ ದ ಗಿವನ್ ಕ್ವೆಶನ್ 3. ಅಂದ್ರೆ ಮುಂಚೆನೆ ಕ್ವಶನ್ ಇತ್ತಲ್ಲ ಸೇಮ್, ಅಲ್ಲಿ ಏನ್ ಕೊಟ್ಟಿದ್ರು? ಎಷ್ಟು ಕಟ್ ಮಾಡಿ ತೆಗೆದ್ಮೇಲೆ ಎಷ್ಟು ಉಳಿದಿತ್ತಂತ. ಇಲ್ಲಿ ಏನ್ ಕೇಳ್ತಾ ಇದಾರೆ? ಎಷ್ಟು ಕಟ್ ಮಾಡಿ ತೆಗೆದ್ರಿ ಅಂತ. ಹೌದಾ? ಸೊ ಅಲ್ಲಿ ಬೇಸಿಕಲಿ ಎಷ್ಟು ತೆಗ್ದಿದ್ವಿ? 9 ತೆಗ್ದಿದ್ವಿ ಡೈರೆಕ್ಟ್ ಆಗಿ. ಸೊ ಹಿಯರ್ ಫಾರ್ ದಿಸ್ ಆನ್ಸರ್ ಇಸ್ 9. ಯಾವ್ದಕ್ಕೂ ನಾವು ಫಿಗರ್ ಯೂಸ್ ಮಾಡ್ಕೊಂಡು ಮಾಡೋಣ. ಏನ್ ಕೇಳ್ತಾ ಇದ್ದಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಕಟ್ ಅಂಡ್ ರಿಮೂವ್ಡ್ ಫ್ರಮ್ ದ ಫಿಗರ್. ಹೌದಾ? ಕೌಂಟ್ ಮಾಡೋಣ. ಈಗ ನೋಡಿ, ಇನ್ ದಿಸ್ ಬೇಸ್ ಓಕೆ 3 ಆರ್ ರಿಮೂವ್ಡ್. ಓಕೆ, ಇನ್ ದಿಸ್ ಬೇಸ್ ಈ ತರ 3 ಇದೆ, ಬಟ್ ಹೈಟ್ ಅಲ್ಲಿ 2 ಇದೆ. ಹೌದಾ? ಸೊ 3 into 2 ಎಷ್ಟಾಯ್ತು? 6 ಆಯ್ತು. ಸೊ 6 plus 3 is 9. ಸೊ ಹೌ ಮೆನಿ ಕ್ಯೂಬ್ಸ್ ಆರ್ ರಿಮೂವ್ಡ್? 9 ಕ್ಯೂಬ್ಸ್ ಆರ್ ರಿಮೂವ್ಡ್ ಫ್ರಮ್ ದ ಫಿಗರ್. ಕರೆಕ್ಟ್? ಓಕೆ, ಸೊ ಹೇಗಾಯ್ತು? ಇಲ್ಲಿ 3,
ಇಲ್ಲಿ 3, ಈ ಹೈಟ್ ಅಲ್ಲಿ ಮತ್ತೆ 3 + 3 ದಟ್ ಇಸ್ 6. ಸೊ ಟೋಟಲ್ ಆಗಿ 3 + 6 is 9. 9 cubes are removed. Okay, yes, very good. Will you move on to the next question? Okay, next. Okay, ಮತ್ತೆ ಅದೇ ತರ ಇದೆ, 3 × 3 ಇದೆ ಅಂದಂಗೆ ಏನಾಯ್ತು 27 ಟೋಟಲ್ ಇರ್ತಾವೆ. ಏನ್ ಕೇಳ್ತಾ ಇದ್ದಾರೆ, how many small cubes should be added to make the figure given in question number 3 a complete cube? ಓಕೆ, ಮತ್ತೆ ಈಸಿ. ಥರ್ಡ್ ಕ್ವೆಶನ್ ಏನ್ ಮಾಡಿದ್ವಿ, ಎಷ್ಟು ತೆಗೆದ್ರು ಎಷ್ಟು ಉಳಿದ್ವು. ದಟ್ ರಿಪೀಟ್ ಕ್ವೆಶನ್ ವಾಸ್ ಎಷ್ಟು ತೆಗ್ದಿದ್ರಿ ಅಂತ. ಈಗ ಏನ್ ಕೇಳ್ತಾ ಇದ್ದಾರೆ, ನೀವು ವಾಪಸ್ ಎಷ್ಟು ಹಾಕಿದಾಗ ಕ್ಯೂಬ್ ಕಂಪ್ಲೀಟ್ ಆಗುತ್ತೆ. ಯಾವಾಗ ಕ್ಯೂಬ್ ಕಂಪ್ಲೀಟ್ ಆಗುತ್ತೆ, ಎಷ್ಟು ತೆಗ್ದಿರ್ತೀರಾ ಅದನ್ನ ಮತ್ತೆ ಹಾಕ್ಬೇಕಲ್ವಾ. ಓಕೆ, ಸೊ ಈಗ ನೀವು ಎಷ್ಟು ತೆಗ್ದಿದ್ರಿ, 9 ತೆಗ್ದಿದ್ರಿ, ಹೌದಾ. ರಿಮೂವ್ ಲೈಕ್ ಐ ಕ್ಯಾನ್ ರೈಟ್ ದಿಸ್ ಆಸ್ ಸೇ ಮೈನಸ್. ಓಕೆ, ಮತ್ತೆ ನೀವು ಎಷ್ಟು ಹಾಕಿದಾಗ ಅದು ಕಂಪ್ಲೀಟ್ ಆಗ್ಬೇಕು, ಮತ್ತೆ 9 ಹಾಕಿದಾಗ ಕಂಪ್ಲೀಟ್ ಆಗ್ಬೇಕಲ್ವಾ. ಸೊ ವಾಟ್ ಶುಡ್ ಬಿ ಆನ್ಸರ್, ಆಪ್ಷನ್ ಎ ಶುಡ್ ಬಿ ಅ ಆನ್ಸರ್. ಓಕೆ, ಸೊ ಎನಿ ಹೌ ಇಲ್ಲಿ ರಿಫರೆನ್ಸ್ ಕ್ವೆಶನ್ ನಂಬರ್ 3 ಅಂತ ಕೊಟ್ಟಿದ್ದಾರೆ, ಆದ್ರೆ ಎಕ್ಸಾಮ್ ಅಲ್ಲಿ ಒಂದೇ ಕ್ವೆಶನ್ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ನಾವು ಮತ್ತೆ ಫಿಗರ್ ಪ್ರಕಾರ ನೋಡ್ಕೊಂಡ್ ಬಿಡೋಣ. ಎಷ್ಟು ಹಾಕಿದಾಗ ಇದು ಕಂಪ್ಲೀಟ್ ಆಗ್ಬೇಕು, ಇಲ್ಲಿ 3, ಹೌದಾ, ಒಂದೇ ಹೈಟು, ಅಡ್ಡ 3, ಇಲ್ಲಿ ಅಡ್ಡ 3, ಹೈಟ್ ಅಲ್ಲಿ ಎಷ್ಟು 2 ಲೇಯರ್ಸ್, ಹೌದಾ. ಸೊ 3 × 2 ಎಷ್ಟಾಯ್ತು 6. ಹಾಗಾದ್ರೆ ಎಷ್ಟು ಆಡ್ ಮಾಡಿದಾಗ ನಮ್ ಕ್ಯೂಬ್ ಕಂಪ್ಲೀಟ್ ಆಗುತ್ತೆ, 9 ಚಿಕ್ಕ ಕ್ಯೂಬ್ಸ್ ಆಡ್ ಮಾಡಿದಾಗ ನಮ್ ಕ್ಯೂಬ್ ಕಂಪ್ಲೀಟ್ ಆಗುತ್ತೆ, ಕರೆಕ್ಟ್ ಅಲ್ವಾ. ಎಸ್, ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಮತ್ತೆ ಕ್ವೆಶನ್ ನಂಬರ್ 3 ಹೇಳ್ತಾ ಇದ್ದಾರೆ ನೋಡಿ, ರಿಫರೆನ್ಸ್ ಏನ್ ಹೇಳ್ತಾ ಇದ್ದಾರೆ, ಇನ್ ದ ಫಿಗರ್ ಗಿವನ್ ಇನ್ ದ ಕ್ವೆಶನ್ ನಂಬರ್ 3. ಓಕೆ, ಸೊ ಕ್ವೆಶನ್ ನಂಬರ್ 3 ಅಲ್ಲಿ ಯಾವ ತರ ಕ್ಯೂಬ್ ಇತ್ತು ಅದೇ ತರ. ಓಕೆ, ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್, ಈಚ್ ಮೆಜರಿಂಗ್ 1 cubic units. Then find the area of laminate sheet required to cover the given figure. ಓಕೆ, ಅರ್ಥ ಮಾಡ್ಕೊಳ್ಳಿ, ನಾನು ಮತ್ತೊಂದ್ಸಲ ಓದ್ತೀನಿ. ಸಂಖ್ಯೆ 3ರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಒಂದು ದೊಡ್ಡ ಘನವನ್ನು ಚಿಕ್ಕ ಘನಗಳನ್ನಾಗಿ ಕತ್ತರಿಸಲಾಗಿದೆ. ಹೌದು, ಅದನ್ನ ನಾವು ನೋಡ್ಕೊಂಡ್ವಿ. ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಚಿಕ್ಕ ಘನದ ಘನಫಲ 1 ಘನಮಾನ ಆದರೆ, ಓಕೆ, ಅಂದ್ರೆ ಪ್ರತಿಯೊಂದ್ರದ್ದು 1 cubic units ಇದೆ. ಓಕೆ, ಹಾಗಾದ್ರೆ ಆ ಕೊಟ್ಟಿರೋ ಆಕೃತಿ ಕ್ವೆಶನ್ ನಂಬರ್ 3 ಅಲ್ಲಿ ಏನಿದೆ ಅದನ್ನ ಪೂರ್ಣವಾಗಿ ಮುಚ್ಚಲು ಬೇಕಾಗುವ ಲ್ಯಾಮಿನೇಟ್ ಶೀಟಿನ ವಿಸ್ತೀರ್ಣವೆಷ್ಟು. ವಿಸ್ತೀರ್ಣ ಅಂದ್ರೆ ಇಲ್ಲಿ ಏನಾಯ್ತು, ಏರಿಯಾ, ಹೌದಾ. ಏರಿಯಾ ಅಂದ್ರೆ ಏನು, ವಿಸ್ತೀರ್ಣ. ಓಕೆ, ಅರ್ಥ ಮಾಡ್ಕೊಳ್ಳೋಣ. ಕ್ವೆಶನ್ ನಂಬರ್ 3 ಹೋಗೋಣ. ಓಕೆ, ಸೊ ಕ್ವೆಶನ್ ನಂಬರ್ 3, 4, 5 ಎಲ್ಲ ಕಡೆ ಕೊಟ್ಟಿರೋ ಫಿಗರ್ ಸೇಮ್ ಇದೆ. ಕ್ವೆಶನ್ ನಂಬರ್ 3 ನ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ, ಒಂದು ರೂಬಿಕ್ ಕ್ಯೂಬ್ ಇತ್ತು, ಅದನ್ನ ಕಟ್ ಮಾಡಿ ಉಳಿದಿರೋ ಫಿಗರ್ ಇದು. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಚಿಕ್ಕ ಘನ 1 cubic centimeter ದಷ್ಟಿದೆ. ಅಂದ್ರೆ ಇದ್ರದ್ದು ಎಷ್ಟಾಗುತ್ತೆ, 1 cubic centimeter, ಸಾರಿ ಕ್ಯೂಬಿಕ್ ಯೂನಿಟ್ಸ್ ಅಂತ. ಓಕೆ, ಏನದು ಸೆಂಟಿಮೀಟರ್, ಮೀಟರ್, ವಾಟ್ ಎವರ್ ಇಟ್ ಇಸ್, 1 cubic ಇದೆ ಅದು. ಓಕೆ, ಫೈನ್, 1 cubic units ಇದೆ, ಸರಿನಾ. ಏನ್ ಹೇಳ್ತಾ ಇದ್ದಾರೆ, ಈ ಕೊಟ್ಟಿರೋ ಫಿಗರ್ ಅನ್ನ ನಾವು ಕಂಪ್ಲೀಟ್ ಆಗಿ ಒಂದ್ ಲ್ಯಾಮಿನೇಟ್ ಶೀಟ್ ಇಂದ, ಒಂದ್ ಲ್ಯಾಮಿನೇಷನ್ ಪೇಪರ್ ಇಂದ ಕಂಪ್ಲೀಟ್ ಆಗಿ ಮುಚ್ಚಬೇಕಂದ್ರೆ ಎಷ್ಟು ನಮಗ್ ಬೇಕಾಗುತ್ತೆ ಪೇಪರ್ ಅಂತ, ಹೌದಾ. ಈಗ ಮುಚ್ಚಬೇಕಾಗುತ್ತೆ ಅಂದ್ರೆ ನೀವೇನ್ ಮಾಡ್ತೀರಾ, ಸರ್ಫೇಸ್ ಅನ್ನ ಮುಚ್ತಾ ಇದ್ದೀರಾ, ಹೌದಾ. ಸೊ ಸರ್ಫೇಸ್ ಅನ್ನ ಮುಚ್ತಾ ಇದೀರಾ ಅಂದ್ರೆ ನೀವ್ ಏನ್ ಕಂಡು ಹಿಡಿತೀರಾ, ಇಲ್ಲಿ ಆಕ್ಚುಲಿ ಏರಿಯಾ ಕಂಡು ಹಿಡಿತೀರಾ, ಹೌದಾ, ವಿಚ್ ಇಸ್ ಅ 2-dimensional unit. ಎಸ್, ದಟ್ ಈಸ್ ನಥಿಂಗ್ ಬಟ್ ವಾಟ್ ಯು ಕಾಲ್ ದಿಸ್, ವಿಸ್ತೀರ್ಣ, ಕರೆಕ್ಟ್. ಓಕೆ, ಸೊ ಎಷ್ಟು ಬೇಕಾಗುತ್ತೆ ಅನ್ನೋದು ನಮ್ದು ಕ್ವೆಶನ್, ಸರಿನಾ. ಎಷ್ಟು ಬೇಕಾಗುತ್ತೆ ಕಂಪ್ಲೀಟ್ ಆಗಿ ಈ ಯೂನಿಟ್ ನ ಮುಚ್ಚಬೇಕು. ಓಕೆ, ಎಸ್, ನೋಡೋಣ 1 by 1. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ವೆರ್ ಎವರ್ ಯು ವಾಂಟ್. ಫಸ್ಟ್ ಯಾವ ಫೇಸ್ ಕಾಣುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಸೊ ಪಟ್ ಅಂತ ನಮ್ಗೆ ಕಾಣಿಸೋ ಇದು ಯಾವುದು, ಈಗ ನನ್ಗೆ ಇದು ಫಸ್ಟ್ ಕಾಣ್ತಾ ಇದೆ, ಸರಿನಾ. ಓಕೆ, ಈ ಏರಿಯಾದಲ್ಲಿ ಅಂದ್ರೆ ಆ ಭಾಗದಲ್ಲಿ ಎಷ್ಟು ಕ್ಯೂಬ್ಸ್ ಇದಾವೆ, 1, 2, 3, 4, 5, 6, ಕರೆಕ್ಟ್. ಐ ಜಸ್ಟ್ ರೈಟ್ ಹಿಯರ್. ಓಕೆ, ಈಗ ನೋಡಿ ಇಲ್ಲಿ 1, 2, 3,
4 5 6 ಓಕೆ, ಈ ಕಡೆ 6 ಇದಾವೆ. ಈಗ ಪ್ರತಿಯೊಂದು 1 ಕ್ಯೂಬಿಕ್ ಯೂನಿಟ್ ಆದ್ರೆ ಇಲ್ಲಿ ಟೋಟಲ್ ಎಷ್ಟು ಕ್ಯೂಬಿಕ್ ಯೂನಿಟ್ಸ್ ಬೇಕಾಗುತ್ತೆ, ಸಾರಿ ಶೀಟ್ ಎಷ್ಟು ಬೇಕಾಗುತ್ತೆ, 6 ಸ್ಕ್ವೇರ್ ಯೂನಿಟ್ಸ್. ಕರೆಕ್ಟ್, ಯು ವಾಂಟ್ 6 ಸ್ಕ್ವೇರ್ ಯೂನಿಟ್ಸ್. ಯಾಕೆ, ಇದಕ್ಕೆ 1 ಸ್ಕ್ವೇರ್ ಯೂನಿಟ್ 1 + 1 + 1 + 1 + 1 6 ಯೂನಿಟ್ಸ್. ಕರೆಕ್ಟ್. ಈಗ ನೋಡಿ, ಈ ಕಡೆ ಒಂದು ಫೇಸ್ ಆಯ್ತು, ಈ ಕಡೆ ಒಂದು ಫೇಸ್ ಇಷ್ಟಿದೆ ಅಂದ್ಮೇಲೆ ಆ ಕಡೆನು ಯಾವುದು, ಈ ಸೈಡ್ ಮತ್ತೆ ಸೇಮ್ ಇರುತ್ತಲ್ಲ, ಅಲ್ಲಿ ಒಂದು 6 ಕ್ಯೂಬ್ಸ್ ಉಳಿದಿರ್ತವೆ. ಕ್ಯೂಬ್ಸ್ ಅಲ್ಲ, ಫೇಸ್, ಹೌದಾ? ಸೊ ಅಲ್ಲಿ ಒಂದು 6 ಉಳಿತು. ಕರೆಕ್ಟ್. ಓಕೆ, ಸೊ ಈ ಕಡೆ ಕಂಪ್ಲೀಟ್ ಮಾಡಿದ್ರಿ, ಈ ಕಡೆ ಕಂಪ್ಲೀಟ್ ಮಾಡಿದ್ರಿ. ಈಗ ಎಲ್ಲಿ ಹೋಗೋಣ, ಹಿಂದೆ ಯಾವುದು, ಈ ತರ ನಾನು ಆರೋ ಹಾಕ್ತಾ ಇದೀನಿ ನೋಡಿ. ಹಿಂದ್ಗಡೆ, ಹಿಂದ್ಗಡೆ ಎಷ್ಟು ಕ್ಯೂಬ್ಸ್ ಇದಾವೆ ನೋಡಿ, ಅಡ್ಡ 3 ಇದಾವೆ, ಹೈಟ್ ಅಲ್ಲೂ 3 ಇದಾವೆ. ಈ ತರ 3, ಅದ್ರ ಕೆಳಗಡೆ 3 + 3 ಇದಾವೆ. ಸೊ ಟೋಟಲ್ ಎಷ್ಟಾಯ್ತು, 9. ಎಲ್ಲಿ, ಹಿಂದ್ಗಡೆ ಫೇಸ್ ಅಲ್ಲಿ. ಸೊ ಹಿಂದ್ಗಡೆ ಫೇಸ್ ಅಲ್ಲಿ 9 ಉಳ್ಕೊಂಡಿದಾವಂದ್ರೆ ನಿಮ್ಗೆ ಎಷ್ಟು ಶೀಟ್ ಬೇಕಾಗ್ಬೋದು, 9 ಸ್ಕ್ವೇರ್ ಯೂನಿಟ್ಸ್. ಹೌದಾ? ಸೊ ಏನೇನಾಯ್ತು ಇವಾಗ, ಐ ಜಸ್ಟ್ ರಿಮೂವ್ ಆಲ್ ದಿಸ್. ಓಕೆ, ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಈ ಫೇಸ್ ಆಯ್ತು, ಅದ್ರ ಅಪೋಸಿಟ್ ಫೇಸ್ ಆಯ್ತು, ಹಿಂದ್ಗಡೆ ಆಯ್ತು. ಹಿಂದಾಯ್ತಾ? ಈಗ ಕೆಳಗಡೆ ಬರೋಣ. ಓಕೆ, ಸೊ ಕೆಳಗಡೆ ನೋಡಿ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ ಕೆಳಗಡೆನು 9 ಉಳಿದ್ವಾ? ಅಫ್ಕೋರ್ಸ್ ಕೆಳಗಡೆನೆ ಬೇಸ್, ಹೌದಾ? ಅಲ್ಲೂ ಕೂಡ 9 ಇರುತ್ತೆ. ಸೊ ಇಲ್ಲಿ ಎಷ್ಟಾಯ್ತು, 9 ಸ್ಕ್ವೇರ್ ಯೂನಿಟ್ಸ್. ಕರೆಕ್ಟ್. ಬೇಸ್ ಅಲ್ಲಿ 1 2 3 ಆಲ್ 3 ಆರ್ ದೇರ್. ಅಡ್ಡಾನು 3 ಇದೆ, ಈ ಕಡೆನು 3 ಇದೆ. ಸೊ ಆಬ್ವಿಯಸ್ಲಿ 3 + 3 × 3 9. ಓಕೆ, ಸೊ ಅಲ್ಲಿ 9 ಸ್ಕ್ವೇರ್ ಯೂನಿಟ್ಸ್ ಬೇಕಾಗುತ್ತೆ. ಎಲ್ಲ ಮುಗೀತಾ? ಅಕ್ಕಪಕ್ಕದಲ್ಲಿರೋ ಇದು ಮುಗೀತು, ಬ್ಯಾಕ್ ಸೈಡ್ ಮುಗೀತು, ಕೆಳಗಡೆ ಮುಗೀತು. ಈಗ ನಮ್ ಕಣ್ಣಿಗೆ ಕಾಣೋದು ನೋಡೋಣ 1 by 1. ಓಕೆ, ಇಲ್ಲಿ ಎಷ್ಟಿದೆ, 1 2 3. ಎಸ್, ಇಲ್ಲಿ 1 2 3. ಸೊ 1 + 1 + 1 3 ಆಯ್ತು. ಇಲ್ಲಿ ಶೀಟ್ ಕವರ್ ನಮ್ಗೆ 3 ಬೇಕು, 3 ಸ್ಕ್ವೇರ್ ಯೂನಿಟ್ ಶೀಟ್ ಬೇಕು ಏರಿಯಾದಲ್ಲಿ. ಅಗೇನ್ ಹಿಯರ್ ವಿ ವಾಂಟ್ 3. ಓಕೆ, ಅಗೇನ್ ಹಿಯರ್ ವಿ ವಾಂಟ್ 3. ನೆಕ್ಸ್ಟ್ ಹಿಯರ್ ವಿ ವಾಂಟ್ 3. ನೆಕ್ಸ್ಟ್ ಹಿಯರ್ 3 and here 3. ಕರೆಕ್ಟ್. ಸೊ ಇಷ್ಟು ಮಾಡಿದಾಗ ಎಲ್ಲ ಕವರ್ ಆಯ್ತಾ? ಎಲ್ಲ ಕವರ್ ಆಯ್ತು ನೋಡಿ. ಹಿಂದೆ ತಗೊಂಡ್ವಿ, ಅಕ್ಕಪಕ್ಕದ ತಗೊಂಡ್ವಿ, ಕೆಳಗಡೆ ತಗೊಂಡ್ವಿ, ಮೇಲೆ ಕಾಣ್ತಾ ಇರೋದು ಎಲ್ಲ ಕನ್ಸಿಡರ್ ಮಾಡಿದ್ವಿ. ಸೊ ದಿಸ್ ಮಚ್ ಅಡಿಷನ್ ವಿಲ್ ಗಿವ್ ಯು ದ ಆನ್ಸರ್. ಏನು ಆನ್ಸರ್ ಅಂದ್ರೆ, ಎಷ್ಟು ಸ್ಕ್ವೇರ್ ಯೂನಿಟ್ಸ್ ನಿಮ್ಗೆ ಏರಿಯಾ ಲ್ಯಾಮಿನೇಟ್ ಶೀಟ್ ಬೇಕು. ಹೌದಾ? ಸೊ ಕೌಂಟ್ ಮಾಡಿ ನೋಡಿ. 6 + 6 is 12, 9 + 9 is 18, 2 3 4 5 6, 6 3s are 18. ಹೌದಾ? ಸೊ is this 48? ನೋಡಿ, is this give you, will this give you 48? ಓಕೆ, ಸೊ ಯಾವ ಕ್ವಶನ್ ಅದು, ಕ್ವಶನ್ ನಂಬರ್ 3 ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ರು. ಎಷ್ಟನೇ ಕ್ವಶನ್ ಅದು? ದ ಆನ್ಸರ್ ಶುಡ್ ಬಿ 48. ಓಕೆ, ಸೊ ಯಾವ ಕ್ವಶನ್ ಅದು, ಕ್ವಶನ್ ನಂಬರ್ 6. ಎಸ್, ಸೊ ವಾಟ್ ವಿ ಗಾಟ್, 48 ಸ್ಕ್ವೇರ್ ಯೂನಿಟ್ಸ್. ಎಲ್ಲಿದೆ ಇದರಲ್ಲಿ? ಆಪ್ಷನ್ ಡಿ ಇಸ್ ಯ ಆನ್ಸರ್. ಓಕೆ, ಸೊ ಐ ಹೋಪ್ ಈ ಕ್ವಶನ್ ಅರ್ಥ ಆಯ್ತು ಅನ್ಕೋತೀನಿ ಎಲ್ರಿಗೂ. ಎನಿ ಡೌಟ್ಸ್ ಟು ಎನಿವನ್? Yes, any doubts to anyone? Okay, we'll move on to the next question. Okay, so next, ಫಸ್ಟ್ ಕೊಟ್ಟಿರೋ ಫಿಗರ್ ಅನ್ನ ಅರ್ಥ ಮಾಡ್ಕೊಂಡ್ ಬಿಡೋಣ. ಇದರಲ್ಲಿ ಎಷ್ಟು ಕ್ಯೂಬ್ಸ್ ಟೋಟಲ್ ಇರಬಹುದು ಅಂತ. ಒಂದ್ಸಲ ಅದು ಅರ್ಥ ಆದ್ರೆ ಕಟ್ ಮಾಡಿರೋದು, ರಿಮೂವ್ ಮಾಡಿರೋದು, ಆಡ್ ಮಾಡೋದು ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನೋಡಿ, ಈ ಕಡೆ 9 ಇದೆ, ಸಾರಿ 4 ಇದೆ, ಈ ಕಡೆ 4 ಇದೆ. ಅಂದ್ರೆ ಇದು ಟೋಟಲ್ ಆಗಿ ಒರಿಜಿನಲ್ ಆಗಿ ಎಷ್ಟು ಇರುತ್ತೆ? ಇಟ್ಸ್ ಅ 4 × 4 ಕ್ಯೂಬ್. ಅಂದ್ರೆ ಟೋಟಲ್ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಎಷ್ಟಿರುತ್ತೆ? 4 ಕ್ಯೂಬ್. ದಟ್ ಈಸ್ ನಥಿಂಗ್ ಬಟ್ 64. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಿಸ್ ವಿಲ್ ಗೋ ಫಾರ್ ದ ಕ್ವೆಶನ್ಸ್ ಆನ್ ದಟ್. ಏನ್ ಕೇಳ್ತಾ ಇದ್ದಾರೆ? ಇನ್ ದ ಗಿವನ್ ಫಿಗರ್ a complete cube is cut into small cube pieces. Okay, and some of the small cubes are removed. ತೆಗ್ದಿದ್ದಾರೆ. How many small cubes are remaining after the removal in the figure? Okay, so ಎಷ್ಟು ಕಟ್ ಮಾಡಿ ತೆಗ್ದಿದ್ದಾರೆ ಗೊತ್ತಾದ್ರೆ ಉಳಿದಿರೋದು ಎಷ್ಟಂತ ನಮ್ಗೆ ಗೊತ್ತಾಗುತ್ತೆ.
ಕರೆಕ್ಟ್ ಅಲ್ವಾ? ಯಾಕೆ ನಮ್ಗೆ ಟೋಟಲ್ ಅದ್ರಲ್ಲಿ ಎಷ್ಟಿದೆ ಅಂತ ಗೊತ್ತು. ಟೋಟಲ್ ಎಷ್ಟಿರುತ್ತೆ 64. ಕಟ್ ಮಾಡಿರೋದನ್ನ ತೆಗೆದು ಮೈನಸ್ ಮಾಡಿದ್ರೆ ಉಳಿದಿರೋದು ಫಿಗರ್ ನಲ್ಲಿ ಅಷ್ಟಿರುತ್ತೆ. ಸರಿನಾ? ಸೊ ವಿಲ್ ಕೌಂಟ್ ಒನ್ ಬೈ ಒನ್. ಈಗ ಫಸ್ಟ್ ಲೇಯರ್ ಅಲ್ಲಿ ಇಲ್ಲಿ ಎಷ್ಟು ತೆಗೆದಿರ್ತಾರೆ? 4. ಹೌದಾ? ಓಕೆ. ಸೆಕೆಂಡ್ ಲೇಯರ್ ಅಲ್ಲಿ ಅಡ್ಡವಾಗಿ 4 ತೆಗೆದಿದ್ದಾರೆ. ಹೈಟ್ ಅಲ್ಲಿ 2 ಲೇಯರ್ ತೆಗೆದಿದ್ದಾರೆ. ಹೌದಾ? ಯಾಕೆ? ಇಲ್ಲಿ ಒಂದು ಹೈಟ್ ಆಯ್ತು, ಇಲ್ಲಿ ಒಂದು ಹೈಟ್ ಆಯ್ತು. ಅಂದ್ರೆ 4 ಇಂಟು 2 ಎಷ್ಟಾಯ್ತು? 8 ಆಯ್ತು. ಸೊ ಅಗೇನ್ 8 ಇಸ್ ರಿಮೂವ್. ಥರ್ಡ್, ಇಲ್ಲಿ ಎಷ್ಟು ತೆಗೆದಿದ್ದಾರೆ? ಅಡ್ಡವಾಗಿ 4 ತೆಗೆದಿದ್ದಾರೆ. ಮೇಲೆ ಎಷ್ಟು ಲೇಯರ್ ತೆಗೆದಿದ್ದಾರೆ? 3 ಲೇಯರ್ ತೆಗೆದಿದ್ದಾರೆ. ಹೌದಾ? ಸೊ 4 3 12. ಸೊ ಟೋಟಲ್ ಆಗಿ ಎಷ್ಟು ತೆಗ್ದಂಗ ಆಯ್ತು? 4 8 12. ದಟ್ ಇಸ್ 12 ಪ್ಲಸ್ 24 ಅಂದ್ರೆ 40 ತೆಗ್ದಂಗ ಆಯ್ತು. ಸಾರಿ, 40 ತೆಗ್ದಂಗ ಆಯ್ತು. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಆಗಿ 40 ತೆಗ್ದಿದ್ದಾರೆ. ಕೇಳಿರೋ ಕ್ವಶನ್ ಏನು? ತೆಗೆದ್ ಆದ್ಮೇಲೆ, ಸಾರಿ, ಹೌ ಮೆನಿ ಆರ್ ರಿಮೂವ್? ನೋ, ಒನ್ ಸೆಕೆಂಡ್. How many small cubes are remaining? After the removal, the answer should be 64 minus 40. ಈ ಆಪ್ಷನ್ ಇಲ್ವಾ ಇದರಲ್ಲಿ? ಒನ್ ಸೆಕೆಂಡ್. ಸಾರಿ, ಐ ಗಾಟ್ ಕನ್ಫ್ಯೂಸ್ಡ್. ಕರೆಕ್ಟ್ ಇದೆ. ಎಷ್ಟು ತೆಗ್ದಿದ್ರು? 24 ತೆಗ್ದಿದ್ರು. ಕರೆಕ್ಟಾ? ಸೊ ಹಿಯರ್ ಐ ಹ್ಯಾವ್ ಟು ರೈಟ್ 24. ನೋ, ದಿಸ್ ಕ್ಯಾಲ್ಕುಲೇಷನ್ ಇಸ್ ಡಿಫ್ರೆಂಟ್. ಸ್ವಲ್ಪ ನೀಟಾಗಿ ಬರ್ಕೊಳ್ಳೋಣ, ನಾನೇ ಕನ್ಫ್ಯೂಸ್ ಆದೆ. ಎಸ್, ಹೌ ಮಚ್ ವೇರ್ ರಿಮೂವ್? 24 ವೇರ್ ರಿಮೂವ್ಡ್. ಕೇಳಿರೋ ಕ್ವಶನ್ ಏನು? ತೆಗೆದು ಉಳಿದಿರೋ ಕ್ಯೂಬ್ಸ್ ಎಷ್ಟು? ಸೊ ಎಷ್ಟು ಉಳಿತು ಇಲ್ಲಿ? 40 ಉಳಿತು. ಸೊ ವಾಟ್ ಶುಡ್ ಬಿ your ಆನ್ಸರ್? ಆಪ್ಷನ್ ಬಿ, ದಟ್ ಇಸ್ 40 is your answer. Okay? Yes. While writing, I wrote wrong completely. Calculation, yes. So I hope this is clear to everyone. ಹೇಗೆ ಕೌಂಟ್ ಮಾಡೋದಂತ. ಓಕೆ. ಸೊ ಇದನ್ನ ನಾವು ಹೇಗೆ ಯೂಸ್ ಮಾಡ್ಕೊಂಡ್ವಿ? ಟೋಟಲ್ ಎಷ್ಟಿರುತ್ತೆ ಅಂತ ಗೊತ್ತು, ತೆಗ್ದಿರೋದು ಎಷ್ಟಿದೆ ಅಂತ ಮೈನಸ್ ಮಾಡ್ಕೊಂಡ್ವಿ. ಇಫ್ ಯು ವಾಂಟ್ ಟು ಆಕ್ಚುಲಿ count, then how will you count? Here there are 4, here there are 4. So 4 into 4, 16 ಆಯ್ತು. ಓಕೆ. ಸೊ ಫಸ್ಟ್ ನಿಮ್ ಕಡೆ ಎಲ್ಲಿ ಫೇಸ್ ಇದೆ ಆ ಫೇಸ್ ಅಲ್ಲಿ ಎಷ್ಟು ಉಳಿತು? 16 ಉಳಿತು. ನೆಕ್ಸ್ಟ್, ಓಕೆ. ಸೊ ಇಲ್ಲಿ ಈ ತರ 4 ಇರುತ್ತೆ, ಇಲ್ಲಿ 3 ಇದೆ. ಸೊ 4 3 12 ಉಳಿತು. ಇಲ್ಲಿ ಈ ತರ 2 ಹೈಟ್ ಇದೆ, 4 ಇದೆ. ಸೊ 4 2 8 ಆಯ್ತು. ಇಲ್ಲಿ 1 ಲೇಯರ್ ಇದೆ, ಈ ತರ 4 ಇದೆ. ಸೊ ಈ ತರ 4 ಆಯ್ತು. ಕರೆಕ್ಟಾ? ಸೊ ನಾವು ಯು ಕ್ಯಾನ್ ಸಿ ದಟ್ ದಿಸ್ ಇಸ್ 40 ಅಗೇನ್. ಸೊ ಎಷ್ಟು ಉಳಿದಿದ್ದಾವೆ? 40 ಉಳಿದಿದ್ದಾವೆ. ಇಫ್ ಯು ಆಕ್ಚುಲಿ ವಾಂಟ್ ಟು ಕೌಂಟ್ ದ ಫಿಗರ್. ಓಕೆ. ಎಸ್, ಐ ಹೋಪ್ ನೋ ಡೌಟ್ಸ್ ಟು ಎನಿವನ್. ಲೆಟ್ಸ್ ಮೂವ್ ಆನ್. ಒನ್ ಸೆಕೆಂಡ್. ಎಸ್, ನೆಕ್ಸ್ಟ್ ಕ್ವೆಶನ್. ಅಗೇನ್ ನೋಡ್ಕೊಳ್ಳಿ ಫಸ್ಟ್ ಯಾವ ತರ ಫಿಗರ್ ಇದೆ ಅಂತ. 4x4 ಇದೆ. ಟೋಟಲ್ ಎಷ್ಟು ಇರ್ತವೆ? 64 ಇರ್ತವೆ. ಏನ್ ಹೇಳ್ತಾ ಇದಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಕಟ್ ಅಂಡ್ ರಿಮೂವ್ ಫ್ರಮ್ ದ ಫಿಗರ್ ಗಿವನ್ ಇನ್ ದ ಕ್ವೆಶನ್ ನಂಬರ್ 7. ಓಕೆ. ಸೊ ಸೇಮ್ ಕ್ವೆಶನ್ ಇದೆ. ಕ್ವೆಶನ್ ನಂಬರ್ 7 ಅಲ್ಲಿ ಕೊಟ್ಟಿರೋದು ಏನ್ ಕೇಳ್ತಾ ಇದ್ದಾರೆ? ಹೌ ಮೆನಿ ಆರ್ ರಿಮೂವ್ಡ್. ಆವಾಗ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ರಿಮೂವ್ ಮಾಡಿದ್ರು? 24. ಸೊ ಫಾರ್ ದಿಸ್ ದ ಕರೆಕ್ಟ್ ಆಪ್ಷನ್ ಇಸ್ ಸಿ. ಓಕೆ. ಆದ್ರೆ ನಾವು ಮುಂಚೆನೆ ಮಾಡಿದ್ವಿ ಅಂತ ಡೈರೆಕ್ಟ್ ಸಿ ಬರಿತಾ ಇದ್ದೀವಿ. ಬಟ್ ವಿ ವಿಲ್ ಕ್ಯಾಲ್ಕುಲೇಟ್ ಹಿಯರ್. ನಿಮ್ ಎಕ್ಸಾಮ್ ಅಲ್ಲಿ ಒಂದೇ ಕ್ವಶನ್ ಇರುತ್ತಲ್ವಾ, ಒಂದೇ ಕ್ವಶನ್ ಮೇಲೆ 3 3 4 4 ಆ ತರ ಇರಲ್ಲ. ಸೊ ಕೌಂಟ್ ಮಾಡೋಣ. ಹೌ ಮೆನಿ ಆರ್ ರಿಮೂವ್ಡ್? ಆಬ್ವಿಯಸ್ಲಿ ಇಲ್ಲಿ ಫಸ್ಟ್ ಲೇಯರ್ ಅಲ್ಲಿ 4, ಸೆಕೆಂಡ್ ಲೇಯರ್ ಅಲ್ಲಿ 4 ಇಂಟು 2 8, ಥರ್ಡ್ ಲೇಯರ್ ಅಲ್ಲಿ ಈ ತರ 4, ಹೈಟ್ ನಲ್ಲಿ 3. ಸೊ 4 3 12. ಓಕೆ. ಸೊ ಟೋಟಲ್ ಆಗಿ ಎಷ್ಟು ರಿಮೂವ್ ಮಾಡ್ದಂಗಾಯ್ತು? 24. Okay. So how many are removed? 24 cubes are removed from the figure. Yes. I hope this is clear to everyone.
ಓಕೆ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ, ಲೇಯರ್ಸ್ ಮತ್ತೆ ಕ್ಯೂಬ್ಸ್. ಓಕೆ. ಸೊ ಇಲ್ಲಿ ಒಂದ್ ಲೇಯರು, ಇಲ್ಲಿ 2 ಲೇಯರ್ಸ್, ಇಲ್ಲಿ 3 ಲೇಯರ್ಸ್. ಓಕೆ. ಎಸ್. ನೆಕ್ಸ್ಟ್ ಮತ್ತೆ ಯಾವ ತರ ಇದೆ ನೋಡೋಣ. ಈ ಕಡೆ 4, ಈ ಕಡೆ 4. ಸೊ ಇಟ್ ಇಸ್ 4 x 4 ಕ್ಯೂಬಿಕ್, ಸಾರಿ ರೂಬಿಕ್ಸ್ ಕ್ಯೂಬ್. ಏನ್ ಹೇಳ್ತಾ ಇದ್ದಾರೆ, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಶುಡ್ ಬಿ added to make the figure given in the question number 7 a complete cube. ಓಕೆ. ಸೊ ಏನ್ ಹೇಳ್ತಾ ಇದ್ದಾರೆ, ಇದರಲ್ಲಿ ಸ್ವಲ್ಪ ಪೀಸಸ್ ಅನ್ನ ಕಟ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಯಾವಾಗ ಆಗುತ್ತೆ, ನೀವು ಎಷ್ಟು ತೆಗ್ದಿರ್ತೀರಾ ಅಷ್ಟೇ ಆಡ್ ಮಾಡಿದಾಗ ಕಂಪ್ಲೀಟ್ ಆಗುತ್ತೆ, ಪರ್ಫೆಕ್ಟ್ ಕ್ಯೂಬ್ ಅಂತ ಕಾಣಿಸುತ್ತೆ. ಹೌದಾ. ಸೊ ಎಷ್ಟು ತೆಗ್ದಿದ್ರು, ಅಗೇನ್ ಹೌ ಮೆನಿ ವೇರ್ ರಿಮೂವ್ಡ್, 24 ವೇರ್ ರಿಮೂವ್ಡ್. ಸೊ ಇಫ್ ಯು ಆಡ್ ಬ್ಯಾಕ್ 24, ಕ್ಯೂಬ್ ವಿಲ್ ಬಿಕಮ್ ಅ ಪರ್ಫೆಕ್ಟ್ ಕ್ಯೂಬ್. ಹೌದಾ. ಸೊ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಇರೋದು ಒಂದು ಬಿಗ್ ಕ್ಯೂಬ್ ಕಾಣಿಸ್ಬೇಕಂದ್ರೆ that means you have to add with the same logic. 4 into 1 4, 4 into 2 8, 4 into 3 is 12, which was 24. So how many you should add back? 24 you should add back. Okay. So for this the correct answer is option D. Yes. Okay. Next. ಎಸ್. ಈಗ ನೋಡಿ ನೆಕ್ಸ್ಟ್ ಫಿಗರ್ ಓದ್ಕೊಳ್ಳಿ ಸ್ವಲ್ಪ, ಎಷ್ಟು ಆಕ್ಚುಯಲ್ ಆಗಿ ಇರ್ಬೇಕು ಅಂತ ನೋಡಿ. 1 2 3 4 5 ಈ ತರ 5 ಇದೆ. 1 2 3 4 5. ಸೊ ಈ ತರ 5 ಇದೆ, ಕರೆಕ್ಟಾ. ಸೊ ಇಟ್ ಇಸ್ 5 x 5 ರೂಬಿಕ್ ಕ್ಯೂಬ್. ಹಾಗಾದ್ರೆ ಟೋಟಲ್ ಇದರಲ್ಲಿ ಚಿಕ್ಕ ಕ್ಯೂಬ್ಸ್ ಎಷ್ಟು ಇರಬೇಕು, 5 ಕ್ಯೂಬ್, ವಿಚ್ ಇಸ್ 125. ಕರೆಕ್ಟಾ. 125 ಇರಬೇಕು. ಈಗ ನೋಡೋಣ ಕ್ವೆಶನ್ ಏನ್ ಕೇಳ್ತಾ ಇದ್ದಾರೆ ಇದ್ರ ಮೇಲೆ. ಓಕೆ. ಎಸ್. ಓಕೆ. ಏನ್ ಕೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಹೇಗೆ ಕಟ್ ಮಾಡಿದ್ದಾರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ ಫಿಗರ್ ನಿಮ್ ಮುಂದೆ. ಓಕೆ. ಇನ್ ದ ಗಿವನ್ ಫಿಗರ್ ಆ ಕಂಪ್ಲೀಟ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್. ಹೌದಾ. ಸೊ ಕಂಪ್ಲೀಟ್ ಕ್ಯೂಬ್ ನಲ್ಲಿ ಎಷ್ಟು ಚಿಕ್ಕ ಕ್ಯೂಬ್ ಇರಬೇಕು, 125 ಇರಬೇಕು. ಸಮ್ ಆಫ್ ದ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೂವ್ಡ್. ಓಕೆ. ತೆಗ್ದಿದ್ದಾರೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ. ಸೊ ಎಷ್ಟು ಉಳಿದಿದ್ದಾವೆ, ಹೇಗೆ ಕಂಡು ಹಿಡಿಬೇಕು, ಎಷ್ಟು ತೆಗ್ದಿದ್ದಾರೆ ಮೈನಸ್ ಮಾಡಿ ಉಳಿದಿರೋದು, ಅಥವಾ ನೀವು ಆಕ್ಚುಯಲ್ ಆಗಿ ಕೌಂಟ್ ಮಾಡ್ತೀನಿ ಅಂದ್ರೆ ಅದು ಸರಿ. ಓಕೆ. ಐ ಶೋ ಯು ಬೋತ್ ದ ಮೆಥಡ್ಸ್. ಕ್ಲಾಸ್ ಇದೆ, ಕ್ಲಾಸ್ ಅಲ್ಲಿ ಎಕ್ಸಾಮ್ ಅಲ್ಲ, ಎಕ್ಸಾಮ್ ಅಲ್ಲಿ ಟೈಮ್ ಸೇವ್ ಮಾಡಬೇಕು. ಕ್ಲಾಸ್ ಅಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನ ಟೀಚ್ ಮಾಡೋಣ. ಓಕೆ. ಸೊ ಹೌ ಮೆನಿ ಆರ್ ರಿಮೈನಿಂಗ್, ಎಷ್ಟು ರಿಮೈನಿಂಗ್ ಅಂದ್ರೆ ಫಸ್ಟ್ ನಮ್ಗೆ ಎಷ್ಟು ತೆಗ್ದಿದ್ದಾರೆ ಗೊತ್ತಾಗ್ಬೇಕು, ನೋಡೋಣ. ಓಕೆ. ಸೊ ಐ ವಿಲ್ ಮೇಕ್ ಅ ಮಾರ್ಕ್ ಹಿಯರ್. ಇಲ್ಲಿ 5 ತೆಗ್ದಿದ್ದಾರೆ ವಿತ್ ದ ಹೈಟ್ 1. ಹೌದಾ. ಸೊ ಇಲ್ಲಿ 5 ತೆಗ್ದಿದ್ದಾರೆ. ಇಲ್ಲಿ ನೋಡಿ ಈ ಫೇಸ್ ಕಾಣ್ತಾ ಇದೆಯಲ್ಲ, ಈ ಫೇಸ್. ಓಕೆ. ದಿಸ್ ಫೇಸ್ ಇಲ್ಲೂ ಕೂಡ ಈ ತರ 5 ತೆಗ್ದಿದ್ದಾರೆ, ಹೈಟ್ 1 ಇದೆ. ಸೊ ಇಲ್ಲಿ 5 ತೆಗ್ದಿದ್ದಾರೆ. ಈಗ ನೋಡಿ ಇಲ್ಲಿ ಮಧ್ಯದಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇಲ್ಲೂ ಕೂಡ ಈ ತರ 5 ತೆಗ್ದಿದ್ದಾರೆ. ಆದ್ರೆ ಎಷ್ಟು ಹೈಟ್ ಇದೆ, 2 ಹೈಟ್ ಇದೆ, ಅಂದ್ರೆ 2 ಲೇಯರ್ ತೆಗ್ದಿದ್ದಾರೆ. ಸೊ ಅಲ್ಲಿ 5 ಮೇಲೆ 5. ಸೊ 5 into 2 ಎಷ್ಟಾಯ್ತು, ಟೋಟಲ್ 10. ಸೊ ಟೋಟಲ್ ಎಷ್ಟು ತೆಗ್ದಿದ್ದಾರೆ, 20 ಪೀಸಸ್ ಅನ್ನ ತೆಗ್ದಿದ್ದಾರೆ. ಹೌದಾ. ಸೊ ಕೊಟ್ಟಿರೋ ಕ್ವೆಶನ್ ಏನು, ತೆಗ್ದಾದ್ಮೇಲೆ ಉಳಿಬೇಕಾಗಿರೋದು ಎಷ್ಟು. ಸೊ ಟೋಟಲ್ ನ ಎಷ್ಟು ಇರ್ಬೇಕು ಇದ್ರಲ್ಲಿ, 125 ಇರ್ಬೇಕು. ತೆಗ್ದಿರೋದು ಎಷ್ಟು, 20. ಹಾಗಾದ್ರೆ ಎಷ್ಟು ಕ್ಯೂಬ್ಸ್ ಉಳಿದ್ವು ಇದ್ರಲ್ಲಿ, 105. ಓಕೆ. ಸೊ ಅದಕ್ಕೆ ಇದು ಯಾವ್ದು ಆನ್ಸರ್ ಆಗುತ್ತೆ, ಆಪ್ಷನ್ ಬಿ ಆನ್ಸರ್ ಆಗುತ್ತೆ. ಓಕೆ. ಸೊ ಐ ರಿಪೀಟ್, ಎಷ್ಟು ತೆಗ್ದಿದ್ದಾರೆ ಸ್ವಲ್ಪ ನೋಡಿ ಇಲ್ಲಿ ಕೊಟ್ಟಿರೋ ಫಿಗರ್ ಅನ್ನ ನೀಟಾಗಿ. ಓಕೆ. ಸೊ ಇನ್ ದಿಸ್ ಲೇಯರ್ 5, ಅದೇ ತರ ಅದ್ರ ಅಪೋಸಿಟ್ ಇಲ್ಲಿ 5, ಇಲ್ಲಿ ಮಧ್ಯದಲ್ಲಿ ಅಡ್ಡಡ್ಡ 5, ಆಮೇಲೆ 2 ಲೇಯರ್. ಹೌದಾ. ಇಲ್ಲಿ ಒಂದು ಲೆವೆಲ್ ಇದೆ, ಇಲ್ಲಿ ಒಂದು ಲೆವೆಲ್ ಇದೆ, 2 ಲೆವೆಲ್ ಇದೆ. ಸೊ 5 + 5 10. ಓಕೆ. ಸೊ ದಿಸ್ ಇಸ್ ಒನ್ ಮೆಥಡ್, ಟೋಟಲ್ ಮೈನಸ್ ತೆಗ್ದಿರೋದು. ಇಲ್ಲ ನಾವು ಆಕ್ಚುಯಲ್ ಆಗಿ ಕೌಂಟ್ ಮಾಡ್ತೀವಿ, ನಾವು ಕುಂತು ಕೌಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ, ಇಲ್ಲಿ ನೋಡಿ ಇಲ್ಲಿ 5, ಇಲ್ಲಿ 5. ಹೌದಾ. ಸೊ 5 into 5 is 25. ಅದೇ ತರ ಈ ಫೇಸ್ ಅಲ್ಲಿ ಎಷ್ಟಿರುತ್ತೆ, 25 ಉಳಿದಿರೋದು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟಿದೆ, 1 2 3 4. ಅಡ್ಡಡ್ಡ ಎಷ್ಟಿರುತ್ತೆ, 5 ಇರುತ್ತೆ. ಹೌದಾ. ಸೊ 5 into 4 is 20. ಅದೇ ತರ ಇಲ್ಲಿ ಎಷ್ಟು ಉಳಿದಿರುತ್ತೆ, ಇದು 4, ಇದು 5, 20. ಓಕೆ. ಸೊ ಇಲ್ಲಿ ನೋಡಿ ಅಡ್ಡ 5 ಇರುತ್ತೆ, ಉದ್ದ ಎಷ್ಟಿದೆ, 3 ಇದೆ.
ಹೌದಾ? ಸೊ 5 into 3 is 15. ಇದನ್ನ ಆಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರಬೇಕು? 105. ಇದೇನು ನಾವು ಆಕ್ಚುಲ್ ಆಗಿ ಕೌಂಟ್ ಮಾಡ್ತೀವಿ ಅಂದ್ರೆ, ಕರೆಕ್ಟ್? ಸೊ ಇಲ್ಲಿ 25, ಇಲ್ಲಿ 25, ಇಲ್ಲಿ 20, ಇಲ್ಲಿ 20, ಮಧ್ಯದಲ್ಲಿ 15, which will give you 105. So by default, the answer is B. Okay? Yes. I hope this is clear to everyone. We'll move on to the next question. Next, okay? ನೋಡ್ಬೋದು ಸೇಮ್ ಫಿಗರ್ ಇದೆ, 5 cross 5. ಓಕೆ, ಏನ್ ಹೇಳಿದ್ದಾರೆ? How many small cubes are cut and removed from the figure in the given question 10? Before question, ಎಷ್ಟು ರಿಮೂವ್ ಮಾಡಿದ್ರು ಅವಾಗಲೇ ಕೌಂಟ್ ಮಾಡಿದ್ವಿ. ಇಲ್ಲಿ 5, ಈ ಕಡೆ 5, ಮಧ್ಯದಲ್ಲಿ 10, ಕರೆಕ್ಟ್? ಸೊ ಹೌ ಮಚ್ ಟೋಟಲ್? 20 are removed. Which option is correct? Option D is correct. Just now we had calculated ಎಷ್ಟು ರಿಮೂವ್ ಮಾಡಿದ್ರು ಅಂತ. ಓಕೆ, ಸೊ ರಿಮೂವ್ ಮಾಡಿದ್ದು ಫಿಗರ್ ಅಲ್ಲೇ ಕೌಂಟ್ ಮಾಡಿದ್ವಿ. ಎಷ್ಟು ಉಳಿದಿದೆ ಅನ್ನೋದು ಫಿಗರ್ ಅಲ್ಲೇ ಕೌಂಟ್ ಮಾಡ್ಬೋದು. ನಾನು 2 ಮಾಡಿ ತೋರಿಸಿದೀನಿ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನ ಮಾಡಿ. ಉಳಿದಿರೋದು ಎಷ್ಟು ಅಂತ ಹೇಳಿದ್ರೆ ತೆಗ್ದಿರೋದನ್ನ ಮೈನಸ್ ಮಾಡಿ, ಇಲ್ಲ ಆಕ್ಚುಲ್ ಆಗಿ ಕೌಂಟ್ ಮಾಡಿ. ಎನಿಥಿಂಗ್ ಇಸ್ ಫೈನ್. ನೆಕ್ಸ್ಟ್, ಎಸ್. ಸೊ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ಏನ್ ಕೇಳ್ತಾ ಇದ್ದಾರೆ? ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಓಕೆ, ನಿಮಗ್ ಕಣ್ಣಿಗೆ ಕಾಣ್ತಾ ಇದೆ ಕ್ಯೂಬ್ಸ್ ಇದಾವೆ, ಒಂದ್ರ ಮೇಲೆ ಒಂದು ಲೆವೆಲ್ ಆಗಿ ಇಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟು ಕ್ಯೂಬ್ಸ್ ಈ ಫಿಗರ್ ಅಲ್ಲಿ ಇರ್ಬೋದು ಅಂತ. ಓಕೆ, ಕೌಂಟ್ ಮಾಡೋಣ. ಸೊ ದಿಸ್ ಇಸ್ 1 2 3 4 5 6 7 8 9, ದಿಸ್ ಇಸ್ 10. ಹೌದಾ? ಸೊ ಇದಕ್ಕೆ 10 ಅಂತ ಮಾರ್ಕ್ ಮಾಡ್ತೀರಾ? ನೋ, 10 is not your final answer. ಓಕೆ, ಯಾಕೆ ನೋಡಿ, ಇದು 3 dimensional ಫಿಗರ್ ಇದೆ. ಹೌದಾ? 3 dimensional ಫಿಗರ್ ಇದೆ, and something your figure is looking like it is a standing figure with some ಅಕ್ಕಪಕ್ಕದಲ್ಲಿನೂ ಕ್ಯೂಬ್ಸ್ ಇದಾವೆ. ಹೌದಾ? ಓಕೆ, ಇದನ್ನ ನೀವು ಆಕ್ಚುಲ್ ಆಗಿ ನಿಮ್ ಮುಂದೆ ಈ ತರ ಇಟ್ರೆ ಈ ತರ ಜಸ್ಟ್ ಫೇಸ್ ಇರಲ್ಲ. ಹೌದಾ? ಅದಕ್ಕೆ ಬೇಸು ಇರ್ಬೇಕಲ್ವಾ ಕೆಳಗಡೆ. ಈಗ ಇದು ಒಂದಿದೆ, ಓಕೆ, ಇದು ಏನ್ ಇವೆರಡು ಇದಾವಲ್ಲ, ಇದ್ರ ಕೆಳಗಡೆ ಒಂದ್ ಇರ್ಬೇಕಲ್ವಾ, ಅದು ಅದ್ರ ಮೇಲೆ ಕುಂತ್ಕೋಬೇಕು. ಅದು ಈ ಕ್ಯೂಬ್ ಏನಿದೆ. ಓಕೆ, ಐ ಜಸ್ಟ್ ರಿಮೂವ್ ದಿಸ್. ಓಕೆ, ಐ ಜಸ್ಟ್ ರಿಮೂವ್ ದಿಸ್ ಎವ್ರಿಥಿಂಗ್. ಒರಿಜಿನಲ್ ಆಗಿ ಎಷ್ಟು ಬಂದಿತ್ತು? ಕಣ್ ಮುಂದೆ ಕಾಣಿಸೋದು ಎಷ್ಟಿದೆ? ಕಣ್ ಮುಂದೆ ಕಾಣ್ತಾ ಇರೋದು 10 ಇದೆ, ತೊಂದ್ರೆ ಇಲ್ಲ. ಆದ್ರೆ ಈ ಕ್ಯೂಬ್ ನಾನು ತಗೊಂತೀನಿ, ಈ ಕ್ಯೂಬ್ ನಾನು ತಗೊಂತೀನಿ, ನಾನು ಮಾರ್ಕ್ ಮಾಡಿರೋ ಕ್ಯೂಬ್. ಅದ್ ಜಸ್ಟ್ ಮೇಲೆ ಆತರ ಇರಕ್ಕೆ ಸಾಧ್ಯ ಇಲ್ಲಲ್ವಾ? ಅದ್ರ ಕೆಳಗಡೆ ಒಂದ್ ಇರ್ಬೇಕು, ಅದ್ರ ಮೇಲೆ ಅದು ಕುಂತ್ಕೊಂಡಿರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಅದ್ರ ಕೆಳಗಡೆ ಒಂದ್ ಇರುತ್ತೆ. ಸಿಮಿಲರ್ಲಿ ಈ ಕ್ಯೂಬ್ ನೋಡಿ, ಜಸ್ಟ್ ಮೇಲೆ ಹಾಗೆ ಸರ್ಫೇಸ್ ಅಲ್ಲಿ ನಿಮ್ ಕಣ್ ಮುಂದೆ ಅದೇ ತರ ಏನಂತೀರಾ, ಲೈಕ್ ಸ್ಪೇಸ್ ಅಲ್ಲಿ, ಡೈರೆಕ್ಟ್ ಸ್ಪೇಸ್ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ, ಅದ್ರ ಕೆಳಗಡೆ ಮತ್ತೆ ಬರ್ಬೇಕು. ಹೌದಲ್ವಾ? ಸೊ ಈ ತರ ನಮಗ್ ಫೇಸ್ ಕಾಣ್ತಾ ಇದ್ರೆ ಇದು ಎಷ್ಟು ಕ್ಯೂಬ್ಸ್ ಇದಾವೆ, ಕೆಳಗಡೆ ಎಷ್ಟು ಇದಾವೆ, ಮತ್ತೆ ಕ್ಯೂಬ್ಸ್ ಬರುತ್ತೆ. ಓಕೆ, ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಒರಿಜಿನಲಿ ಹೌ ಮೆನಿ ವರ್ ದೇರ್? 10 ವರ್ ದೇರ್. ಓಕೆ, ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಬ್ಯಾಕ್ ಸೈಡ್. ನಮಗ್ ಕಾಣ್ತಾ ಇಲ್ಲ, ಯಾವ್ದು ಕಾಣ್ತಾ ಇಲ್ಲ ಎಷ್ಟಿದಾವೆ ಅಂತ. ಇದಂತೂ ಒಂದು ಸಿಂಗಲ್ ಇದೆ. ಹೌದಾ? ಸಿಂಗಲ್ ಇದೆ, ಆಯ್ತು. ಈಗ ನೋಡಿ, ನೀವ್ ಹೇಗಾದ್ರೂ ಇದನ್ನ ಬ್ರೇಕ್ ಮಾಡ್ಕೋಬಹುದು. ನಾನ್ ಬ್ರೇಕ್ ಈ ತರ ಮಾಡ್ಕೊಂತೀನಿ. ಇಲ್ಲಿ ಎಷ್ಟಿದೆ? 2 ಇದಾವೆ. ಹೌದಾ? ಸೊ ಇದಂತೂ ಹಂಗೆ ಉಳಿತು, ಕೆಳಗಡೆ ಇದೆ. ಇದು ನೋಡಿ, ಒಂದು ಸ್ಟೆಪ್ ಮೇಲೆ ಇದೆ. ಇದು ಒಂದು ಸ್ಟೆಪ್ ಮೇಲೆ ಇದೆ ಅಂದ್ರೆ ಅದ್ರ ಕೆಳಗಡೆ ಎಷ್ಟು ಬರ್ಬೇಕು? ಇನ್ನೊಂದು ಬರ್ಬೇಕು. ಹೌದಾ? ಸೊ ಇಲ್ಲಿ ಒರಿಜಿನಲ್ 2 ಇತ್ತು, ಅದ್ರ ಕೆಳಗಡೆ ಎಷ್ಟು ಬರ್ಬೇಕು? ಇನ್ನೊಂದು ಬರ್ಬೇಕು. ಹೌದಾ? ಒಂದು ಸ್ಟೆಪ್ ಕೆಳಗಡೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ಎಷ್ಟಿದೆ? 3 ಇದೆ. ಹೌದಾ? ಈ 3ರಲ್ಲಿ ಈಗ ನೋಡಿ, ಇದಂತೂ ನಾನು 1 by 1 ಮಾರ್ಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಓಕೆ, ಸಾರಿ, ಇದಂತೂ ಕೆಳಗಡೆ ಇದೆ, ತೊಂದ್ರೆ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಹೈಟ್ ಅಲ್ಲಿ ಏನಿದೆ, ಸೆಕೆಂಡ್ ಹೈಟ್ ಅಲ್ಲಿ ಇರೋದ್ರ ಕೆಳಗಡೆ 1 ಬರ್ಬೇಕು. ಹೌದಾ? ಕೆಳಗಡೆ 1 ಬರ್ಬೇಕು. ಅದೇ ತರ ಇಲ್ಲೇನಿದೆ, ಈ ಕ್ಯೂಬ್ ಏನಿದೆ, ಇದು ಎಷ್ಟು ಹೈಟ್ ಮೇಲಿದೆ? ಬೇಸ್ ಬಿಟ್ಟು 2 ಹೈಟ್ ಅಲ್ಲಿ ಇದೆ, ಅದ್ರ ಕೆಳಗಡೆ ಎಷ್ಟು ಬರ್ಬೇಕು? 2 ಬರ್ಬೇಕು. ಹೌದಾ? ಸೊ ಈ ಮೇಲ್ಗಡೆ ಇರೋ ಕ್ಯೂಬ್ ಕೆಳಗಡೆ 2 ಬಂತು, ಈ ಸೆಕೆಂಡ್ ಲೇಯರ್ ಕ್ಯೂಬ್ ಕೆಳಗಡೆ 1 ಬಂತು. ಹೌದಾ? ಸೊ ಟೋಟಲ್ ಇಲ್ಲಿ ಎಷ್ಟಿದಾವೆ? 3 + 2 + 1. ಅದೇ ತರ ಇಲ್ಲಿ ನೋಡೋಣ, ಇದ್ರಲ್ಲಿ. ಹೌದಾ?
ಟೋಟಲ್ ಕಣ್ ಮುಂದೆ ಕಾಣ್ತಾ ಇರೋದು ಎಷ್ಟಿದೆ ಆಕ್ಚುಲಿ ಇಲ್ಲಿ ಒಂದಾಗಿತ್ತು. ಓಕೆ 4 ಇದೆ. ಈಗ ನೋಡಿ ಕೆಳಗಡೆದಂತೂ ಒಂದು ಬೇಸ್ ಅಲ್ಲೇ ಉಳಿತು. ಸೆಕೆಂಡ್ ಓಕೆ ಸೆಕೆಂಡ್ ಹೈಟ್ ಅಲ್ಲಿ ಇರೋದ್ರ ಕೆಳಗಡೆ 1 ಬರ್ಬೇಕು. ಥರ್ಡ್ ಹೈಟ್ ಅಲ್ಲಿ ಇರೋದ್ರ ಕೆಳಗಡೆ ಇದು ಥರ್ಡ್ ಲೇಯರ್ ಇದೆಯಲ್ಲ ಅದು ಥರ್ಡ್ ಲೇಯರ್ ಇದೆ ಅಂದ್ರೆ ಅದ್ರ ಕೆಳಗಡೆ 2 ಲೇಯರ್ ಬಂದಿರ್ಬೇಕು. ನೆಕ್ಸ್ಟ್ ಲಾಸ್ಟ್ ಯಾವ ಲೆವೆಲ್ಗಿದೆ? ಫೋರ್ತ್ ಲೆವೆಲ್ಗಿದೆ. ಫೋರ್ತ್ ಲೆವೆಲ್ಗಿದೆ ಅಂದ್ರೆ ಅದ್ರ ಕೆಳಗಡೆ ಎಷ್ಟು ಬಂದಿರ್ಬೇಕು? 3 ಬಂದಿರ್ಬೇಕು. ಸೊ ಹೌ ಮಚ್ ಇಸ್ ದಿಸ್? 4 + 3 + 2 + 1. ಯಾವುದು? ಇದು 1. ಓಕೆ ಸೊ ಇದು 1 ಹಂಗೆ ಉಳಿದಿತ್ತು. ಇದ್ರ ಕೆಳಗಡೆ 1, ಈ ಕ್ಯೂಬ್ ಕೆಳಗಡೆ 2, ಈ ಕ್ಯೂಬ್ ಕೆಳಗಡೆ 3. ಓಕೆ ಸೊ ದಿಸ್ ಇಸ್ ಹೌ ಮಚ್? 4 + 3 7 8 9 10. 3 + 2 + 1 is 6. 2 + 1 is 3 + 1. ಓಕೆ ಸೊ ಇದೆಷ್ಟಾಯ್ತು? 20. ಹಾಗಾದ್ರೆ ಇದಕ್ಕೆ ಆಕ್ಚುಲ್ ಆಗಿ ಎಷ್ಟಿದಾವೆ? 20 ಕ್ಯೂಬ್ಸ್ ಇದಾವೆ, ನಾಟ್ 10. ಓಕೆ ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್ ಟು ಎವ್ರಿ ಒನ್. ಈಗ ಏನ್ ಟ್ರಿಕ್ ಇದಕ್ಕೆ? ಏನ್ ಟ್ರಿಕ್ ಯೂಸ್ ಮಾಡ್ಬೋದು? ಒಂದ್ ಸೆಕೆಂಡ್. ಓಕೆ ಎಸ್ ಅರ್ಥ ಆಯ್ತು ಅನ್ಕೋತೀನಿ. ಹೇಗೆ ಬಂತು? ಹಿಯರ್ ಇಟ್ ವಾಸ್ 1, ಇಲ್ಲಿ 2 ಇದ್ವು, ಆಮೇಲೆ ಇದ್ರ ಕೆಳಗಡೆ 1 ಬಂತು. ಓಕೆ ಇಲ್ಲಿ ಆಲ್ರೆಡಿ 3 ಇದ್ವು, ಮೇಲ್ಗಡೆ ಇರೋದ್ರ ಕೆಳಗಡೆ 2 ಬಂದ್ವು, ಮಧ್ಯದಲ್ಲಿ ಇರೋದ್ರ ಕೆಳಗಡೆ 1 ಬಂತು. ಇಲ್ಲಿ ಒರಿಜಿನಲ್ ಆಗಿ 4 ಇದ್ವು. ಓಕೆ ಸೊ ಎಲ್ಲಕ್ಕಿಂತ ಮೇಲೆ ಇರೋದ್ರ ಕೆಳಗಡೆ 3 ಬಂತು, ಇದ್ರ ಕೆಳಗಡೆ 2 ಬಂತು, ಲಾಸ್ಟ್ ಈ ಸೆಕೆಂಡ್ ಲೆವೆಲ್ ಇರೋದ್ರ ಕೆಳಗಡೆ 1 ಬಂತು. ಹೌದಾ? ಸೊ ಇದಕ್ಕೆ ಒಂದು ಟ್ರಿಕ್ ಯೂಸ್ ಮಾಡ್ಕೋಬಹುದು ನೀವು. ಏನಂತ? ಓಕೆ ಈ ತರ ಆರೋ ಹಾಕೊಂಡು ಕೌಂಟ್ ಮಾಡ್ತಾ ಹೋಗಿ. ಫಸ್ಟ್ 1 ಅಂತಾನೆ ಉಳಿಯುತ್ತೆ. ಸೆಕೆಂಡ್ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಬರ್ಕೊಂತ ಹೋಗಿ. ಓಕೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಇಲ್ಲಿ 2 ಇತ್ತು, ನೆಕ್ಸ್ಟ್ 2 + 1. ಇಲ್ಲಿ ಎಷ್ಟಿದೆ? 3 ಇದೆ. ಡಿಸೆಂಡಿಂಗ್ ಆರ್ಡರ್ ಏನಾಯ್ತು? 3 + 2 + 1. ಓಕೆ ಸಿಮಿಲರ್ಲಿ ಇಲ್ಲಿ ಎಷ್ಟಿತ್ತು? 4 ಇತ್ತು. ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಏನಾಯ್ತು? 3 + 2 + 1. ಓಕೆ ಸೊ ಈ ತರ ಬರೀತಾ ಹೋದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಓಕೆ ಸೊ ಫಾರ್ ದಿಸ್ ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ. ಯಾವ್ದು ಕ್ವೆಶನ್? ಕ್ವೆಶನ್ ನಂಬರ್ 12 is your final answer. Okay yes, any doubts to anyone? Okay fine, so let us move on. Okay next question ಏನ್ ಹೇಳ್ತಾ ಇದ್ದಾರೆ? Find the number of small cubes having edge length of 2 cm made by cutting a solid cube of edge length 8 cm. ಅಂದ್ರೆ 8 cm ಬಾಹುವಿನ ಅಳತೆಯುಳ್ಳ ಒಂದು ಪೂರ್ಣ ಘನವನ್ನು 2 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಚಿಕ್ಕ ಘನಗಳಷ್ಟು ಕತ್ತರಿಸಿದಾಗ ಉಂಟಾಗುವ ಚಿಕ್ಕ ಘನಗಳು ಎಷ್ಟು? ಓಕೆ ಸೊ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಕ್ವೆಶನ್. ನಮ್ಮ ಹತ್ರ ಏನಿದೆ ಇವಾಗ? ಒಂದು ಕ್ಯೂಬ್ ಇದೆ. ಏನ್ ಹೇಳ್ತಾ ಇದ್ದಾರೆ? ಇದ್ರ ಎಡ್ಜ್ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ಓಕೆ ಇದ್ರದ್ದು ಎಡ್ಜ್ 8 ಸೆಂಟಿಮೀಟರ್ ಇದೆ. ಇದನ್ನ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯೂಬ್ ಎಷ್ಟಿದೆ? ಚಿಕ್ಕ ಕ್ಯೂಬ್ 2 ಸೆಂಟಿಮೀಟರ್ ಆಗುತ್ತೆ. ಓಕೆನಾ? ಈಗ ನಮ್ಗೆ ಏನ್ ಗೊತ್ತು? ಕ್ಯೂಬ್ ಅಂದ್ರೆ ಎಲ್ಲಾ ಎಡ್ಜಸ್ ಸೇಮ್ ಇರುತ್ತೆ, ಹೈಟ್ ವಿಡ್ತ್ ಲೆಂತ್ ಎಲ್ಲ ಸೇಮ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ 2 ಸೆಂಟಿಮೀಟರ್ ಚಿಕ್ಕ ಕಟ್ ಮಾಡ್ಬೇಕಂದ್ರೆ ಈಗ ನಾನು ಇದು ಒಂದ್ ಎಡ್ಜ್ ತಗೊಂಡ್ರೆ 8 ಸೆಂಟಿಮೀಟರ್, ಹೌದಾ? ಈ ತರ ಓಕೆ ಈ ತರ ತಗೊಂಡಾಗ ಇಲ್ಲಿ ನಿಮ್ದು ಕ್ಯೂಬ್ಸ್ ಸಿಗುತ್ತೆ, ಈ ತರ ಕ್ಯೂಬ್ಸ್ ಸಿಗುತ್ತೆ. ಓಕೆ ಸೊ ಏನಿರ್ಬೇಕು? 2 ಸೆಂಟಿಮೀಟರ್ ಕಟ್ ಮಾಡಿದಾಗ ಅಂದ್ರೆ 8 ನ 2 ಜೊತೆ ಕಂಪೇರ್ ಮಾಡಿದಾಗ, ಐ ಜಸ್ಟ್ ರಿಮೂವ್ ದಿಸ್, ಸಾರಿ. ಓಕೆ ಸೊ ಇಲ್ಲಿ 2 ಸೆಂಟಿಮೀಟರ್, ಮತ್ತೊಂದು 2 ಸೆಂಟಿಮೀಟರ್, 1 more 2 ಸೆಂಟಿಮೀಟರ್, ಈ ಕಡೆ 2 ಸೆಂಟಿಮೀಟರ್ ಉಳಿತು, ಕರೆಕ್ಟ್ ಅಲ್ವಾ? ಆರ್ 2 ಸೆಂಟಿಮೀಟರ್, ಇಲ್ಲಿ ಒಂದು 2, ಇಲ್ಲಿ ಒಂದು 2 ಸೆಂಟಿಮೀಟರ್, ಇಲ್ಲಿ ಒಂದು 2 ಸೆಂಟಿಮೀಟರ್, ಉಳಿದಿರೋದು 2 ಸೆಂಟಿಮೀಟರ್, ಕರೆಕ್ಟ್? ಸೊ ಈಗ ನೋಡ್ಬೋದು ನೀವು ಪರ್ಫೆಕ್ಟ್ ಆಗಿ 2 2 2 2 ಉಳ್ಕೊಂತು. ಸೊ 2 + 2 + 2 + 2 8 ಆಯ್ತು. ಓಕೆ ಈಗ ನೋಡ್ಬೋದು ನಿಮ್ಗೆ 2 ಸೆಂಟಿಮೀಟರ್ ದಷ್ಟು ಈ ಕಡೆ ಎಷ್ಟು ಕ್ಯೂಬ್ಸ್ ಸಿಕ್ವು? 4. ಅದೇ ತರ ಈ ಕಡೆನು ಎಷ್ಟು ಕ್ಯೂಬ್ ಸಿಗುತ್ತೆ? 4, ಕರೆಕ್ಟಾ?
ಸೊ ಹಾಗಾದ್ರೆ ಏನ್ ಅರ್ಥ ಆಯ್ತು? ಇದ್ರ ಅರ್ಥ ಇದು 4x4 ರೂಬಿಕ್ ಕ್ಯೂಬ್ ಇದೆ, ಹೌದಲ್ವಾ? 8 ಸೆಂಟಿಮೀಟರ್ ಅನ್ನ ನೀವು 2 ಸೆಂಟಿಮೀಟರ್ ಅಲ್ಲಿ ಕಟ್ ಮಾಡಿದಾಗ ಎಷ್ಟು ಸೆಗ್ಮೆಂಟ್ ಸಿಗ್ತವೆ? 4 ಸೆಗ್ಮೆಂಟ್ ಸಿಗ್ತವೆ, ಹೌದಾ? ಸೊ 8 ಸೆಂಟಿಮೀಟರ್ ಅನ್ನ 2 ಸೆಂಟಿಮೀಟರ್ ಕಟ್ ಮಾಡಿದಾಗ 2 ಆಗಿ ಕಟ್ ಮಾಡಿದಾಗ 4 ಸೆಗ್ಮೆಂಟ್ ಸಿಕ್ವು. ಅಂದ್ರೆ ಇಲ್ಲಿ 4 ಚಿಕ್ಕ ಕ್ಯೂಬ್ಸ್, ಇಲ್ಲಿ 4 ಚಿಕ್ಕ ಕ್ಯೂಬ್ಸ್, ಎಲ್ಲಾ ಕಡೆ 4 ಸಿಗುತ್ತೆ. ದಟ್ ಮೀನ್ಸ್ ಇಟ್ ಇಸ್ ಅ 4x4 ಕ್ಯೂಬ್. ಆಮೇಲೆ ನಮ್ಗೆ ಗೊತ್ತು 4x4 ಕ್ಯೂಬ್ ಅಲ್ಲಿ ಟೋಟಲ್ ಚಿಕ್ಕ ಕ್ಯೂಬ್ಸ್ ಎಷ್ಟಿರ್ತವೆ? ಅವರೇ ಕೇಳಿರೋದು, ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್. ಓಕೆ, ಹೌ ಮೆನಿ small cubes? A 4x4 cube has 4 cube, which is 64. Okay, that's why answer ಏನಾಗುತ್ತೆ ಇದಕ್ಕೆ? ಆಪ್ಷನ್ ಡಿ, ದಟ್ ಇಸ್ 64. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಎಡ್ಜ್ 8 ಸೆಂಟಿಮೀಟರ್ ಇತ್ತು. ಈ 8 ಸೆಂಟಿಮೀಟರ್ ಎಡ್ಜ್ ಅಲ್ಲಿ, ಎಡ್ಜ್ ಅಂದ್ರೆ ಎಲ್ಲಾ ಕಡೆ 8 ಇರುತ್ತೆ, ಹೈಟ್, ವಿಡ್ತ್, ಲೆಂತ್ ಎಲ್ಲ, ಹೌದಾ? ಸೊ 2 ಸೆಂಟಿಮೀಟರ್ ಅಂದ್ರೆ 8 ಸೆಂಟಿಮೀಟರ್ ಅನ್ನ 2 ಸೆಂಟಿಮೀಟರ್ ಕಟ್ ಮಾಡಿದಾಗ 4 ಸೆಗ್ಮೆಂಟ್ ಸಿಗ್ಬೇಕು. ದಟ್ ಇಸ್ ಮೋರ್ ದೆನ್ ಇನಫ್. ಅಷ್ಟ ಅರ್ಥ ಆದ್ರೆ ಸಾಕು ನಿಮ್ಗೆ. ಕ್ಯೂಬ್ಸ್ ಎಷ್ಟು ಬರುತ್ತೆ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂತೀರಾ. ಓಕೆ, ನೆಕ್ಸ್ಟ್. ಓಕೆ, ಏನ್ ಹೇಳ್ತಾರೆ? ಫೈಂಡ್ ದ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಹ್ಯಾವಿಂಗ್ ಎಡ್ಜ್ ಲೆಂತ್ 3 ಸೆಂಟಿಮೀಟರ್ ಮೇಡ್ ಬೈ ಕಟ್ಟಿಂಗ್ ಅ ಸಾಲಿಡ್ ಕ್ಯೂಬ್ ಆಫ್ ಎಡ್ಜ್ ಲೆಂತ್ 15 ಸೆಂಟಿಮೀಟರ್. ಸೇಮ್ ಕ್ವಶನ್ ಇದೆ ನೋಡಿ. ಏನ್ ಕೇಳ್ತಾ ಇದ್ದಾರೆ? ಫೈಂಡ್ ದ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಅಂದ್ರೆ ಸ್ಮಾಲ್ ಕ್ಯೂಬ್ಸ್ ಎಷ್ಟು ಸಿಗುತ್ತೆ ಹ್ಯಾವಿಂಗ್ ಎಡ್ಜ್ 3 ಸೆಂಟಿಮೀಟರ್. ಸ್ಮಾಲ್ ಕ್ಯೂಬ್ 3 ಸೆಂಟಿಮೀಟರ್ದು ಬೈ ಕಟ್ಟಿಂಗ್ ಕ್ಯೂಬ್ ಆಫ್ ಎಡ್ಜ್ ಲೆಂತ್ 15 ಸೆಂಟಿಮೀಟರ್ ಅಂದ್ರೆ 15 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಒಂದು ಪೂರ್ಣ ಘನವನ್ನು 3 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಚಿಕ್ಕ ಘನಗಳಾಗಿ ಕತ್ತರಿಸಿದಾಗ ಸಿಗುವ ಚಿಕ್ಕ ಘನಗಳು ಎಷ್ಟು? ಹೌದಾ? ಸೊ ಇದೇನಿದೆ ಮತ್ತೆ ಎಡ್ಜ್ ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಇದರಲ್ಲಿ 3 ಸೆಂಟಿಮೀಟರ್ ಸ್ಮಾಲ್ ಕ್ಯೂಬ್ಸ್ ನೀವು ಕಟ್ ಮಾಡಬೇಕು. ಅದ್ರ ಅರ್ಥ ಏನು? 15/3. ಅದಂದ್ರೆ ಎಷ್ಟು ಸೆಗ್ಮೆಂಟ್ ಸಿಗ್ಬೇಕು ನಿಮ್ಗೆ? 5 ಸೆಗ್ಮೆಂಟ್ ಸಿಗ್ಬೇಕು. ಸೊ 3 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಕರೆಕ್ಟಾ? ಹಾಗಾದ್ರೆ ಈ ತರ ಬರೆದ್ರೆ ಎಷ್ಟು ಚಿಕ್ಕ ಕ್ಯೂಬ್? ಇಲ್ಲಿ 5 ಇಲ್ಲಿ ಎಷ್ಟು ಸಿಗ್ತಾ ಇದಾವೆ? 5. ಅದೇ ತರ ಇಲ್ಲೂ ಎಷ್ಟು ಸಿಗ್ಬೇಕು ನಿಮ್ಗೆ? 5. ಅದ್ರ ಅರ್ಥ ಏನಾಯ್ತು? ಇಟ್ ಇಸ್ ಅ 5x5 ಕ್ಯೂಬ್. ಎಸ್ ಆರ್ ನೋ? ಓಕೆ, ಆಮೇಲೆ 5x5 ಕ್ಯೂಬ್ ಅಲ್ಲಿ ಟೋಟಲ್ ಸ್ಮಾಲ್ ಕ್ಯೂಬ್ಸ್ ಎಷ್ಟಿರ್ತವೆ? 5 ಕ್ಯೂಬ್. ದಟ್ ಈಸ್ ನಥಿಂಗ್ ಬಟ್ 125. ಓಕೆ, ಸೊ your answer should be option D, that is 125. Okay, next question. Okay, very important. Please see. A big cube of 64 cubic units volume. Okay, ಅರ್ಥ ಮಾಡ್ಕೊಳ್ಳಿ ಏನಿದೆ? ವಾಲ್ಯೂಮ್ ಇದೆ, ಎಡ್ಜ್ ಅಲ್ಲ. Okay, yes, I'll write here. Yes, its volume is 64 cubic units. ವಾಲ್ಯೂಮ್ 64 ಆದ್ರೆ ಎಡ್ಜ್ ಎಷ್ಟಾಗುತ್ತೆ? 8 ಸೆಂಟಿಮೀಟರ್ ಆಗುತ್ತೆ. ಸಾರಿ, 4 ಆಗುತ್ತೆ. ಕರೆಕ್ಟ್? ಬಿಕಾಸ್ ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್? ಎ ಕ್ಯೂಬ್, ಹೌದಾ? ಅಂದ್ರೆ ಕ್ಯೂಬ್ ರೂಟ್ ಆಫ್ 64 ಇಸ್ 4. ನೆಕ್ಸ್ಟ್ ಏನ್ ಹೇಳ್ತಾರೆ? ಈಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ಸ್ ಆಫ್ 1 ಕ್ಯೂಬಿಕ್ ಯೂನಿಟ್ಸ್. ಅಂದ್ರೆ ಇದನ್ನ ಒಂದೊಂದು ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಕಟ್ ಮಾಡಿದ್ದಾರೆ, ಹೌದಾ? ಎಡ್ಜ್ ಎಷ್ಟಾಯ್ತು ಇದಕ್ಕೆ? 4 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ 1 ಸೆಂಟಿಮೀಟರ್ ಅಂದ್ರೆ ಇಟ್ ಈಸ್ ಅ 4x4 ಕ್ಯೂಬ್, ಹೌದಲ್ವಾ? ವಾಲ್ಯೂಮ್ 64 ಆದ್ರೆ ವಾಟ್ ಈಸ್ ವಾಲ್ಯೂಮ್ ಆಫ್ ಅ ಕ್ಯೂಬ್? ಎ ಕ್ಯೂಬ್, ವೇರ್ ಎ ಇಸ್ ಅ ಎಡ್ಜ್. ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 64. 64 ಇಸ್ ನಥಿಂಗ್ ಬಟ್ 4 ಕ್ಯೂಬ್. ಹಾಗಾದ್ರೆ ಎಡ್ಜ್ ಎಷ್ಟಾಯ್ತು? 4 ಆಯ್ತು, ಹೌದಾ? ಸೊ 4 ಆಯ್ತು. ಇದನ್ನ ಸ್ಮಾಲ್ ಪೀಸಸ್ 1 ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಕಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ 1 ಕ್ಯೂಬ್, 1 ಕ್ಯೂಬ್, 1 ಕ್ಯೂಬ್, ಇಲ್ಲಿ 1 ಕ್ಯೂಬ್, ಅಂದ್ರೆ 4x4 ಕ್ಯೂಬ್ ಆಯ್ತು. ಓಕೆ, ನೆಕ್ಸ್ಟ್. Now a layer of small cubes each having 1 cubic units volume is removed from each face of the big cube. Then find the number of small cubes remaining after the removal. Okay, so ಅರ್ಥ ಮಾಡ್ಕೊಳ್ಳಿ. 64 ಘನಮಾನ ಗಾತ್ರವುಳ್ಳ ಒಂದು ದೊಡ್ಡ ಘನವನ್ನು 1 ಘನಮಾನ ಗಾತ್ರದ ಚಿಕ್ಕ ಘನಗಳನ್ನಾಗಿ ಕತ್ತರಿಸಲಾಗಿದೆ. ಇದು ಎಡ್ಜ್ 1 ಸೆಂಟಿಮೀಟರ್ ಆದ್ರೆ ಚಿಕ್ಕ ಘನದ್ದು ವಾಲ್ಯೂಮ್ ಕೂಡ 1 ಇರುತ್ತೆ. ಯಾಕೆ? 1 ಕ್ಯೂಬ್ ಇಸ್ 1 ಓನ್ಲಿ, ಹೌದಾ?
ದೊಡ್ಡ ಘನದ ಪ್ರತಿಯೊಂದು ಮುಖದಿಂದ ಒಂದು ಘನಮಾನ ಗಾತ್ರದ ಚಿಕ್ಕ ಘನಗಳ ಪದರವನ್ನು ಬೇರ್ಪಡಿಸಿದಾಗ ಉಳಿಯುವ ಚಿಕ್ಕ ಘನಗಳು ಎಷ್ಟು ಅಂದ್ರೆ, ಓಕೆ. ಸೊ ಐ ಟೇಕ್, ನಮ್ಗೆ ಇಷ್ಟ ಅರ್ಥ ಆಯ್ತು. ಏನು ಇಲ್ಲಿ ಫಸ್ಟ್ ನಿಮ್ ಕ್ಯೂಬ್ ಎಷ್ಟು ಬೇಸ್ ಇರೋ ಕ್ಯೂಬ್ ಬರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 4x4 ಬರುತ್ತೆ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆ? 64 ವಾಲ್ಯೂಮ್ ಇತ್ತು, ವಿಚ್ ಇಸ್ ಎ ಕ್ಯೂಬ್ ರೂಟ್ ಆಫ್ ದಾಟ್ ವಿಲ್ ಬಿ 4. ಹೌದಾ? ಸೊ 4 ಸೆಂಟಿಮೀಟರ್ ಬಿಗ್, ದೊಡ್ಡದ್ರದ್ದು 4 ಸೆಂಟಿಮೀಟರ್ ಆದ್ರೆ ಚಿಕ್ಕ 1 ಸೆಂಟಿಮೀಟರ್ ಕಟ್ ಮಾಡ್ತಾ ಇದ್ದಾರೆ. ಟೋಟಲ್ 4 ಇದ್ದಾಗ 1 ಕಟ್ ಮಾಡಿದ್ರೆ ಇಲ್ಲಿ 4 ಬಂತು, ಇಲ್ಲಿ 4 ಬಂತು. ಹೌದಾ? ಸೊ ನಿಮ್ದು ಕ್ಯೂಬ್ 4x4 ಕಾಣ್ಬೇಕು. ಈಗ ಏನ್ ಕೇಳ್ತಾ ಇದ್ದಾರೆ ಕ್ವೆಶನ್, ಇದ್ರಿಂದ ಪ್ರತಿಯೊಂದು ಫೇಸ್ ಅನ್ನ ತೆಗ್ದಾಗ, ಓಕೆ, ಲೇಯರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಈಚ್ ಹ್ಯಾವಿಂಗ್ ಒನ್ ಯೂನಿಟ್ ವಾಲ್ಯೂಮ್ ಇಸ್ ರಿಮೂವ್ಡ್ ಫ್ರಮ್ ದ ಈಚ್ ಫೇಸ್ ಆಫ್ ದ ಕ್ಯೂಬ್, ದೆನ್ ಹೌ ಮೆನಿ ಕ್ಯೂಬ್ಸ್ ಆರ್ ರಿಮೈನಿಂಗ್? ಓಕೆ, ಈಗ ನೋಡಿ, ಒಂದು ಕ್ಯೂಬ್ಗೆ ಎಷ್ಟು ಫೇಸ್ ಇರುತ್ತೆ? 6 ಫೇಸಸ್. ಹೌದಾ? ಮುಂದೆ ಹಿಂದೆ ಪಕ್ಕದಲ್ಲಿ 2, ಮೇಲೆ ಕೆಳಗಡೆ 6 ಫೇಸಸ್ ಇರುತ್ತೆ. ಅವ್ರು ಏನ್ ಕೇಳ್ತಾ ಇದ್ದಾರೆ, ಪ್ರತಿಯೊಂದು 6 ಫೇಸಸ್ ಇಂದ ಮುಂದ್ಗಡೆ ಇರೋ ಪ್ರತಿಯೊಂದು ಕ್ಯೂಬ್ ಅನ್ನ ತೆಗ್ದಾಗ ಉಳಿದಿರೋ ಎಷ್ಟು ಅಂತ. ಓಕೆನಾ? ಸೊ ಈಗ ಬಿಫೋರ್ ಗೋಯಿಂಗ್ ಫಾರ್ ದಿಸ್, ಐ ವಿಲ್ ಟೇಕ್ ಎನಿ ಒನ್, ದಿಸ್ 4x4. ಓಕೆ, ಎಸ್, 1 ಸೆಕೆಂಡ್. ಇದು ಒಂದು ಕ್ವಶನ್ಗೆ ನಾನು ನಿಮ್ಗೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ, ಆದ್ರೆ ಎಕ್ಸಾಮ್ ಅಲ್ಲಿ ಈ ತರ ನಿಮ್ಗೆ ಅಪ್ರೋಚ್ ಇರಲ್ಲ. ಸೊ ದಯವಿಟ್ಟು ನೋಡಿ, ಅರ್ಥ ಆಗೋ ಮಟ್ಟಿಗೆ ನಾನು ಇದನ್ನ ತೋರಿಸ್ತೀನಿ. ಬಟ್ ಯು ಆರ್ ನಾಟ್ ಸಪೋಸ್, ಯು ವಿಲ್ ನಾಟ್ ಬಿ ಗಿವನ್ ದಿಸ್. ಓಕೆ, ಸೊ ವಿ ಹ್ಯಾವ್ ಟು ಇಮ್ಯಾಜಿನ್ ದಿಸ್. ಇಷ್ಟು ನಮ್ಗೆ ಅರ್ಥ ಆಯ್ತು, ಇಟ್ ಇಸ್ ಅ 4x4. ಕರೆಕ್ಟ್? 4x4 ಇದೆ ಅಂತ ಅಷ್ಟು ಮಾತ್ರ ಅರ್ಥ ಆಯ್ತು. ಈಗ ಪ್ರತಿಯೊಂದು ಫೇಸ್ ಇಂದ ಒಂದೊಂದು ಲೇಯರ್ ತೆಗಿಬೇಕು. ಪ್ರತಿಯೊಂದು ಫೇಸ್ ಇಂದ ಲೇಯರ್ ತೆಗ್ದಾಗ ಉಳಿಯೋ ಕ್ಯೂಬ್ಸ್ ಎಷ್ಟು? ಈಗ ಸಪೋಸ್ ನಾನು ಈ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಆ ಫೇಸ್ ಇಂದ ಸ್ಟಾರ್ಟ್ ಮಾಡೋಣ. ಹೌದಾ? ಸೊ ಇದು ಕಂಪ್ಲೀಟ್ ಒಂದು ಫೇಸ್ ಅನ್ನ ನಾವು ತೆಗಿಬೇಕು. ಇದು ಒಂದು ಫೇಸ್ ಅಲ್ವಾ ನಿಮಗೆ? ಓಕೆ, ಸೊ ಇದು ಒಂದು ಫೇಸ್, ಸಾರಿ, ಯೆಲ್ಲೋ ಫೇಸ್. ಹೌದಾ? ಯೆಲ್ಲೋ ಫೇಸ್ ಅಲ್ಲಿ ಎಷ್ಟಿದಾವೆ? ಈ ತರ 4, ಈ ತರ 4, ಅಂದ್ರೆ ಎಷ್ಟಾಯ್ತು? 16 ಯು ರಿಮೂವ್. ಹೌದಾ? ಈ ಕಡೆ 16 ತೆಗೆದ್ರೆ ಆ ಕಡೆ ಫೇಸ್ ಅಲ್ಲೂ ಎಷ್ಟು ತೆಗಿತೀರಾ? 16 ತೆಗಿತೀರಾ. ಹೌದಾ? ಸೊ ಈ ಕಡೆ ಫೇಸ್ ಆಯ್ತು. ಈಗ ಮುಂದೆ ಹಿಂದೆ ಬರೋಣ. ಓಕೆ, ಮುಂದೆ ಹಿಂದೆ ಬರೋಣ. ಇದ್ರ ಪ್ರಕಾರ ನಮ್ದು ಮುಂದೆ ಯಾವುದು? ರೆಡ್ ಕಲರ್. ಕರೆಕ್ಟ್? ಆದ್ರೆ ಈಗ ರೆಡ್ ಅಲ್ಲಿ ನೋಡಿ, ಇದೇನ್ ರೆಡ್ ಇದೆ, ಇದಕ್ಕೆ ಸೇಮ್ ಕಾಮನ್ ಇರುತ್ತಲ್ವಾ? ಇದಕ್ಕೆ ಇದು ಕಾಮನ್ ಇರುತ್ತೆ. ಇದೆಲ್ಲ ಇಲ್ಲಿ ಆಲ್ರೆಡಿ ಎಲ್ಲೋ ತೆಗೆದು ಬಿಟ್ಟಿದ್ದೀರಾ. ಅದೇ ತರ ಈ ಕಡೆದು ಆಲ್ರೆಡಿ ತೆಗ್ದಿದ್ದೀರಾ. ಅದು ಆ ಕಡೆ ಫೇಸ್ ಜೊತೆ, ಇದು ಈ ಕಡೆ ಫೇಸ್ ಜೊತೆ ಹೋಗ್ಬಿಟ್ಟಿದೆ. ಹೌದಾ? ಸೊ ಏನ್ ಉಳಿಬೇಕು ಇವಾಗ? ಇದ್ರಲ್ಲಿ ಇಷ್ಟು ಉಳಿದಿರುತ್ತೆ. ಪಿಂಕ್ ಲೈನ್ ಕಾಣ್ತಾ ಇದೆಯಾ? ಓಕೆ, ಇಷ್ಟು ಉಳಿದಿರುತ್ತೆ. ಹೌದಾ? ಯಾಕೆ? ಅದು ಈ ಕ್ಯೂಬ್ ಕಾಮನ್ ಇದೆ. ಇಲ್ಲಿ ಎಷ್ಟಿದೆ? 2, ಈ ತರ ಹೈಟ್ ಅಲ್ಲಿ 4, ಸೊ 2 4s 8. ಇಲ್ಲಿ 8 ಹೋಯ್ತು. ಮುಂದೆ 8 ಹೋದ್ರೆ ಆ ಕಡೆನೂ ಎಷ್ಟು ಹೋಗ್ಬೇಕು? 8 ಹೋಗ್ಬೇಕು. ಹೌದಾ? ಓಕೆ ಸರಿ, ಈ ತರ ಹೋಯ್ತು, ಇದು ಹೋಯ್ತು. ಓಕೆ, ಇದು ಕೂಡ ಹೋಯ್ತು. ಎಸ್, 1 ಸೆಕೆಂಡ್, ಐ ಜಸ್ಟ್ ರಿಮೂವ್ ಆಲ್ ದಿಸ್. ಓಕೆ, ಸೊ ಏನೇನು ಹೋಯ್ತು? ಈ ತರ ಹೋಯ್ತು, ಇದು ಹೋಯ್ತು, ಇದು ಕೂಡ ಹೋಯ್ತು, ಇದು ಕೂಡ ಹೋಯ್ತು. ಕರೆಕ್ಟಾ? ಓಕೆ, ಅಕ್ಕಪಕ್ಕದ್ದು ತೆಗೆದ್ವಿ. ಈ ಕಡೆ 16, ಈ ಕಡೆ 16. ಮುಂದೆನು 16 ಇರುತ್ತೆ, ಆದ್ರೆ ಆ 16 ಅಲ್ಲಿ ಇದು ಇದ್ರ ಜೊತೆನೆ ಇರುತ್ತಲ್ವಾ? ಇದ್ರ ಜೊತೆನೆ ಇದ್ದಿದ್ರಿಂದ ಈ ಕಡೆದು ಈ ಕಡೆ ಆಲ್ರೆಡಿ ಹೋಗಿತ್ತು. ಆ ಕಡೆ 4, ಈ ಕಡೆ 4. ಸೊ 16 ಅಲ್ಲಿ 4 4 8 ಹೋದ್ರೆ ಮಧ್ಯದಲ್ಲಿ 8 ಉಳಿತು. ಸೊ ಫ್ರಂಟ್ 8, ಬ್ಯಾಕ್ 8 ತೆಗೆದ್ವಿ. ಓಕೆ, ನೆಕ್ಸ್ಟ್. ಸೊ ಯಾವ್ದಾಯ್ತು ಇವಾಗ? ಅಕ್ಕಪಕ್ಕದಾಯ್ತು, ಫ್ರಂಟ್ ಅಂಡ್ ಬ್ಯಾಕ್ ಆಯ್ತು. ಈಗ ಏನು? ಮೇಲೆ ಮತ್ತೆ ಕೆಳಗಡೆ. ಹೌದಾ? ಮೇಲೆ ಮತ್ತೆ ಕೆಳಗಡೆ. ಈಗ ನೋಡಿ, ಮೇಲ್ಗಡೆನು 16 ಇರುತ್ತೆ. ಹೌದಾ? ಆದ್ರೆ ಆ 16 ಅಲ್ಲಿ ಈ ಕಾಮನ್ ಇದು ಇಷ್ಟು ಹೋಯ್ತಲ್ಲ, ಇಷ್ಟು ಹೋಯ್ತು. ಸೊ ಮಧ್ಯದಲ್ಲಿ ಎಷ್ಟು ಉಳಿತು? ಇದು 4 ಮಾತ್ರ ಉಳಿದಿದೆ. ಸೊ ಮೇಲ್ಗಡೆ 4, ಕೆಳಗಡೆ 4, 4+ ಅಂದ್ರೆ ಮೇಲ್ಗಡೆ 4, ಕೆಳಗಡೆ 4, ಇಷ್ಟು ನೀವು ಫೇಸ್ ತೆಗೆದ್ರಿ. ಕೇಳಿರೋ ಕ್ವಶನ್ ಅದೇ. ಹೌದಾ? ಸೊ ಈ ಪ್ರತಿಯೊಂದು ಫೇಸ್ ಇಷ್ಟು ವಾಲ್ಯೂಮ್ ಕ್ಯೂಬ್ ಅನ್ನ ತೆಗ್ದಾಗ ಉಳಿಯೋ ಕ್ಯೂಬ್ಸ್ ಎಷ್ಟು? ಈಗ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ತೆಗೆದ್ವಿ ಅಂತ. ಓಕೆ, ಸೊ ಹೌ ಮಚ್ ವಿ ರಿಮೂವ್? ಇಸ್ ಇಟ್ 48? ಸೊ 16
16. So this is 16. This is 8. So 16 plus 16 plus 16. 48. 48 plus 8. 8 ಉಳಿತಾ ಇದು. ಓಕೆ 56. ಓಕೆ, ಸೊ ಟೋಟಲ್ ಎಷ್ಟು ತೆಗೆದ್ವಿ ಹಾಗಾದ್ರೆ ನಾವು 56 ತೆಗೆದ್ವಿ. ಇದ್ರಲ್ಲಿ ಟೋಟಲ್ ಎಷ್ಟು ಇರುತ್ತೆ? 64 ಇರುತ್ತೆ. 64 ಅಲ್ಲಿ 56 ತೆಗೆದ್ರೆ ಎಷ್ಟು ಉಳಿಬೇಕು? 8 ಉಳಿಬೇಕು. ಕರೆಕ್ಟ್ ಅಲ್ವಾ? 8 ಉಳಿತಾ ನೋಡ್ಕೊಳ್ಳಿ. ಹೌದು, ಇಲ್ಲಿ ಫೇಸ್ ಅಲ್ಲಿ 4 ಇದೆಯಲ್ವಾ, ಮೇಲಿನ ತೆಗೆದ್ರಿ 4 ಹೈಟ್ ಇದೆ, ಮೇಲೆ 4 ಕೆಳಗಡೆ 4 ತೆಗೆದ್ರಿ. ಸೊ ಎರಡನೇ ಲೇಯರ್ 4, ಮೂರನೇ ಲೇಯರ್ 4, 4 + 4 8 ಉಳಿತು. ಕರೆಕ್ಟಾ? ಸೊ ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ವಿಲ್ ಕಮ್ ಬ್ಯಾಕ್ ಟು ಅವರ್ ಕ್ವೆಶನ್. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ಎಷ್ಟು ಉಳಿತು ನೋಡಿ. ಓಕೆ, 56 ತೆಗೆದಿದ್ದಾರೆ. 64 ಮೈನಸ್ 56 ಇಸ್ 8. ಅದ್ರ ಪ್ರಕಾರ ಎಷ್ಟು ಆನ್ಸರ್ ಆಗ್ಬೇಕು ನಮ್ಗೆ ಇದಕ್ಕೆ? 15th ಕ್ವೆಶನ್. ಓಕೆ, 15th ಕ್ವೆಶನ್ಗೆ ಏನ್ ಆನ್ಸರ್ ಆಗುತ್ತೆ? ಆಪ್ಷನ್ 8 ಈಸ್ ಯೋರ್ ಆನ್ಸರ್. ಸಾರಿ, ಆಪ್ಷನ್ ಬಿ ಈಸ್ ಯೋರ್ ಆನ್ಸರ್. ಓಕೆ, ಸೊ ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಕಣ್ ಮುಂದೆ ಕ್ಯೂಬ್ ಇರುತ್ತಾ? ಇಲ್ಲ, ಹೌದಾ? ನಿಮ್ಗೆ ಇವಾಗ ಕಣ್ ಮುಂದೆ ಕ್ಯೂಬ್ ಇರಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು? ಸ್ವಲ್ಪ ಇಮ್ಯಾಜಿನ್ ಮಾಡ್ಬೇಕು. ಅಲ್ಲಿ ನಾನು ಲೈವ್ ಪಿಕ್ಚರ್ ತೋರಿಸ್ದೆ, ಬಟ್ ಆ ತರ ಆಗಲ್ಲ. ಓಕೆ, ಆದ್ರೆ ಇಷ್ಟು ಮಾತ್ರ ನಿಮ್ಗೆ ಅರ್ಥ ಆಗ್ಬೇಕು, ಅದು ಯಾಕೆ 4 ಬಂತು. ಯಾಕೆ 4 ಬಂತು? ಕೊಟ್ಟಿರೋ ವಾಲ್ಯೂಮ್ 64 ಇತ್ತು. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್? A cube. So what will be A? Cube root of V. Okay, which is cube root of 64. That is 4. ಹೌದಾ? ಸೊ ಟೋಟಲ್ ಕ್ಯೂಬ್ 4 ಸೆಂಟಿಮೀಟರ್ ಇತ್ತು. ಅವ್ರು ಏನ್ ಹೇಳಿದ್ದಾರೆ, ಇದ್ರಲ್ಲಿ 1 ಸೆಂಟಿಮೀಟರ್ ಇರೋ ಚಿಕ್ಕ ಚಿಕ್ಕ ಕ್ಯೂಬ್ ಕಟ್ ಮಾಡಿದ್ದಾರೆ. ಅಂದ್ರೆ 1 2 3. ಸೊ ಇದು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ಕ್ಯೂಬ್ಸ್ ಆಯ್ತು ಇಲ್ಲಿ? 4. ಅದೇ ತರ ಇಲ್ಲೂ 4. ಸೊ ಇಟ್ ಇಸ್ ಅ 4 × 4. ಈಗ ಕೌಂಟ್ ಮಾಡೋಣ. ಎಕ್ಸಾಮ್ ಅಲ್ಲಿ ಪಿಕ್ಚರ್ ಇರಲ್ಲ, ಕೌಂಟ್ ಮಾಡ್ಕೊಳ್ಳಿ. ಫೇಸ್ ಎಷ್ಟಿರುತ್ತೆ? ಕೇಳಿರೋ ಕ್ವಶನ್ ಏನು? ಪ್ರತಿಯೊಂದು ಫೇಸ್ ಅಲ್ಲಿರೋ ಕ್ಯೂಬ್ಸ್ ಅನ್ನ ತೆಗ್ದಾಗ ಎಲ್ಲಾ ಫೇಸ್ ಅಲ್ಲಿರೋ, ಇಲ್ಲಿ ಹೇಳಿದ್ದಾರೆ ಫ್ರಮ್ ಈಚ್ ಫೇಸ್ ಅಂದ್ರೆ ಪ್ರತಿಯೊಂದು ಫೇಸ್ ಅನ್ನ ತೆಗ್ದಾಗ ಉಳಿಯೋ ಕ್ಯೂಬ್ ಎಷ್ಟು? ಎಷ್ಟು ಫೇಸ್ ಇರುತ್ತೆ? 4 ಫೇಸ್, ಸಾರಿ 6 ಫೇಸ್ ಇರುತ್ತೆ. ಹೌದಾ? ಮುಂದೆ ಹಿಂದೆ, ಲೆಫ್ಟ್ ರೈಟ್ಗೆ, ಮೇಲೆ ಕೆಳಗಡೆ. ಈಗ ಇಲ್ಲಿ 1 2 3 4. ಓಕೆ, ಸೊ ಇಲ್ಲಿ ಎಷ್ಟಿರುತ್ತೆ? 4 × 4 16. ಆ ಕಡೆನು 16, ಈ ಕಡೆ 16 ತೆಗೆದ್ರಿ, ಈ ಕಡೆ 16 ತೆಗೆದ್ರಿ. ಹೌದಾ? ಸೊ ಈ ಕ್ಯೂಬು ಸೇಮ್ ಇರುತ್ತೆ. ಈ ಕಡೆದು ಹೋಯ್ತು. ಮಧ್ಯದಲ್ಲಿ ಇವ್ 2 8 ಉಳಿತು. ಸೊ ಈ ಕಡೆ 8, ಆ ಕಡೆ 8. ಸೊ 16 16 8 8. ಈಗ ಮೇಲೆ ಕೆಳಗಡೆ ಉಳಿತು. ಮೇಲೆ ಕೆಳಗಡೆ, ಓಕೆ ಸಾರಿ, ನಾನು ಸ್ವಲ್ಪ, ಓಕೆ ಈ ಕ್ವೆಶನ್ ದಿಸ್ ಪೇಜ್ ಐ ಟೇಕ್. ಈ ತರ ಹಾಕೊಳ್ಳಿ, ಸರಿನಾ? ಸೊ ಈ ತರ 4 4. ಇಲ್ಲಿ ಇದು ಕಾಮನ್ ಇರುತ್ತೆ, ಇದು ಕಾಮನ್ ಇರುತ್ತೆ. ಹೌದಾ? 16 16. ಇಲ್ಲಿ ದಿಸ್ ಒನ್ 8 8. ಓಕೆ, ಸೊ ಇಲ್ಲಿ ಇವಾಗ ಮೇಲೆ ಎಷ್ಟು ಉಳಿತು? ಇಷ್ಟು 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 ತೆಗ್ದಿದ್ದೀರಾ. ಮಧ್ಯದಲ್ಲಿ 4 ಉಳಿತು. ಸೊ ಮೇಲ್ಗಡೆ 4, ಕೆಳಗಡೆ 4, ಇಷ್ಟು ತೆಗೆದ್ರಿ. ತೆಗೆದ್ಮೇಲೆ ಉಳಿದಿರೋ ಆನ್ಸರ್ ಎಷ್ಟು? 64 ಮೈನಸ್ ದಟ್ ಗೇವ್ ಯು ದ ಆನ್ಸರ್ as 8. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಎಷ್ಟು ಇದಕ್ಕೆ ಆನ್ಸರ್? ಆಪ್ಷನ್ ಬಿ. ಎಸ್, ಓಕೆ. ಸೊ ಐ ಡು 1 or 2 questions. ವಿಲ್ ಸ್ಟಾಪ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಓಕೆ, ನಾನು ಆವಾಗಲೇ ಹೇಳಿದ್ನಲ್ಲ, ಮುಂದೆ ಎಷ್ಟು ಕಾಣ್ತಾ ಇದೆ ನಿಮ್ಗೆ? 1 2 3 4 5 6. 6 ಆಗುತ್ತಾ ಇದಕ್ಕೆ ಆನ್ಸರು? ಇಲ್ಲ. ಯಾಕೆ? ಇಲ್ಲಿ ಈ ಲೇಯರ್ ಅಲ್ಲಿ ಇದು ಕೆಳಗಡೆ ಇದೆ, ತೊಂದರೆ ಇಲ್ಲ ಫಸ್ಟ್. ಆದ್ರೆ ಮೇಲ್ಗಡೆ ಇರೋ ಹೈಟ್ ಕೆಳಗಡೆ 1 ಬರಬೇಕು. ಹೌದಾ? ಸೊ ನಾನು ನಿಮ್ಗೆ ಏನ್ ಟ್ರಿಕ್ ಹೇಳಿದೆ? ಇಲ್ಲಿ 1 ಇದೆ, ಇಲ್ಲಿ ಎಷ್ಟಿದಾವೆ? 2. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ 2 + 1. ಇಲ್ಲಿ ಎಷ್ಟಿದಾವೆ? 3. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ 3 + 2 + 1. ಯಾಕೆ? ಈ ಮೇಲ್ಗಡೆ ಇರೋದ್ರ ಕೆಳಗಡೆ ಥರ್ಡ್ ಹೈಟ್ ಅಲ್ಲಿ ಇದೆ, ಅದ್ರ ಕೆಳಗಡೆ 2 ಬರಬೇಕು. ಮಧ್ಯದ್ದು ಸೆಕೆಂಡ್ ಲೆವೆಲ್ ಅಲ್ಲಿ ಇದೆ, ಸೊ ಅದ್ರ ಕೆಳಗಡೆ 1 ಬರಬೇಕು. ಸೊ ದಿಸ್ ಇಸ್ 6, ದಿಸ್ ಇಸ್ 3, ದಿಸ್ ಇಸ್ 1. ಟೋಟಲ್ ಎಷ್ಟಾಯ್ತು? 10. ಸೊ ಇದ್ರಲ್ಲಿ ಎಷ್ಟಿದಾವೆ? ಟೋಟಲ್ 10 ಕ್ಯೂಬ್ಸ್ ಇದಾವೆ. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲೊಂದಿದೆ ನೋಡಿ. ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಓಕೆ, ಸೊ ಹೇಗೆ ಇದ್ರಲ್ಲಿ ಕೌಂಟ್ ಮಾಡ್ತಾ ಕುಂತ್ಕೋತೀರಾ? ಇಲ್ಲ, ಗೋ ಫಾರ್ ದ ಸಿಮೆಟ್ರಿಕ್ ಇರಬೇಕು. ಆದ್ರೆ
ಓಕೆ 1 2 3 4 5 ಇಲ್ಲಿ ಈ ತರ ಕೌಂಟ್ ಮಾಡಿದ್ರು 5 ಇದೆ, ಈ ತರ ಕೌಂಟ್ ಮಾಡಿದ್ರು 1 2 3 4 5 ಸಿಮೆಟ್ರಿಕ್ ಇದ್ರೆ ಮಾತ್ರ. ಓಕೆ, ಸೊ ಇಲ್ಲಿ ಎಷ್ಟಿದೆ 1 ಇದೆ. ಸಿಮೆಟ್ರಿಕ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ನಾವು ಆಕ್ಚುಲ್ ಆಗಿ ಕೌಂಟ್ ಮಾಡಬೇಕು, ಸರಿನಾ? ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟಿದೆ 2 ಇದೆ, ಇದಂತೂ ಕೆಳಗಡೆ ಇದೆ, ಇದ್ರ ಕೆಳಗಡೆ ಮತ್ತೊಂದು ಬರುತ್ತೆ. ಓಕೆ, ಸೊ ಹಿಯರ್ ಇಟ್ ವಿಲ್ ಬಿ 3 + 2 + 1, ಹಿಯರ್ ಇಟ್ ವಿಲ್ ಬಿ 4 + 3 + 2 + 1. ಅಂದ್ರೆ ಏನು, ಕೆಳಗಡೆಯಿಂದ ಹೋಗೋಣ, ಇದ್ರ ಕೆಳಗಡೆ 1 ಬರುತ್ತೆ, ಇದ್ರ ಕೆಳಗಡೆ 2 ಬರುತ್ತೆ, ಇದ್ರ ಕೆಳಗಡೆ 3 ಬರುತ್ತೆ. ಹೌದಾ? ಸೊ ಅದೇ ತರ ಇಲ್ಲಿ ಎಷ್ಟಿದಾವೆ 5, ಎಲ್ಲದಕ್ಕಿಂತ ಹೈಟ್ 5th ಲೆವೆಲ್ ಕೆಳಗಡೆ 4 ಬರ್ತವೆ. ಓಕೆ, so if you continue that it will be 4 3 2 1. Okay, so if I add this is 15, this is 10, this is 6, this is 3, this is 1. Okay, so ಎಷ್ಟಾಯ್ತು 25 35. the answer should be 35. correct? ಇದರಲ್ಲಿ ಆಪ್ಷನ್ ಇಲ್ಲ, the answer should be option 35. typing mistake, ಇದರಲ್ಲಿ 35 ಇದಾವೆ. okay, so what is the logic behind this? the logic is ಯಾವ ಹೈಟ್ ಮೇಲೆ ಇದೆ ಅಷ್ಟು ಕೆಳಗಡೆ ಮತ್ತೆ ಬೇಸ್ ವರ್ಗು ಬರಬೇಕು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸಾರಿ, ಓಕೆ, ಎಸ್. ಸೊ ಏನ್ ಹೇಳ್ತಾ ಇದ್ದಾರೆ, ಇಟ್ ಈಸ್ ಅಗೇನ್ ಎ ಕ್ಯೂಬ್. ಹೌದಾ? ನೋಡ್ಬೋದು, ಯಾಕೆ ಈ ಕಡೆ 3 ಇದಾವೆ, ಈ ಕಡೆ 3 ಇದಾವೆ. ಸೊ ಇಟ್ ಈಸ್ ಅ 3 × 3 ಕ್ಯೂಬ್. ಎಸ್, ಏನ್ ಹೇಳಿದ್ದಾರೆ, ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ದೇರ್ ಅಂದ್ರೆ ಎಷ್ಟು ಉಳ್ಕೊಂಡಿದಾವೆ ನೋಡ್ಬೋದು, ಸ್ವಲ್ಪ ಏನೇನೋ ಕಟ್ ಮಾಡಿದ್ದಾರೆ. ಹೌದಾ? ಸೊ ಎಷ್ಟು ಉಳ್ಕೊಂಡಿದಾವೆ. ಓಕೆ, ಟೋಟಲ್ ಎಷ್ಟು ಇರ್ಬೇಕು ಇದರಲ್ಲಿ 27. ವಾಟ್ ಈಸ್ ಒನ್ ವೇ, ನಾನು ನಿಮ್ಗೆ ಹೇಳಿದೀನಿ, ಎಷ್ಟು ಉಳ್ದಿದಾವೆ ಅಂದ್ರೆ ಕಟ್ ಮಾಡಿರೋದನ್ನ ಮೈನಸ್ ಮಾಡಿ ಅಥವಾ ಆಕ್ಚುಯಲ್ ಆಗಿ ಕೌಂಟ್ ಮಾಡಿ, ಎನಿಥಿಂಗ್ ಇಸ್ ಫೈನ್. ಓಕೆ, ಎಷ್ಟು ಕಟ್ ಮಾಡಿದ್ದಾರೆ ನೋಡೋಣ. ಇಲ್ಲಿ 1 ಕಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು 1 2 3 4 ಅಂಡ್ ಹಿಯರ್ 5. ಓಕೆ, ಅಂಡ್ ಹಿಯರ್ 1 more 6. ಯಾಕೆ, ಇದ್ರು ಇಲ್ಲಿ 1 ಇದೆ, ಹೈಟ್ ಅಲ್ಲಿ 2 ಇದೆ. ಹೌದಾ? ಸೊ ದಿಸ್ ಇಸ್ 2 + 2 + 2. ಓಕೆ, ಸೊ ಹೌ ಮೆನಿ ದೇ ಹ್ಯಾವ್ ರಿಮೂವ್? ಟೋಟಲ್ 7 ದೇ ಹ್ಯಾವ್ ರಿಮೂವ್. ಕರೆಕ್ಟ್? ಸೊ 7 ರಿಮೂವ್ ಮಾಡಿದ್ರೆ ಟೋಟಲ್ ಎಷ್ಟು ಉಳಿಬೇಕು? 20 ಉಳಿಬೇಕು. ವಾಟ್ ಇಸ್ ದ ಆನ್ಸರ್? ಆಪ್ಷನ್ ಸಿ ಇಸ್ ಯೋರ್ ಆನ್ಸರ್. ಕರೆಕ್ಟ್? ಹೇಗಾಯ್ತು, ಇಲ್ಲಿ ಒಂದು ಆದ್ರೆ ಹೈಟ್ ಎಷ್ಟಿದೆ 2 ಇದೆ. ಸೊ ಇಲ್ಲಿ 2, ಇಲ್ಲಿ 2, ಇಲ್ಲಿ 2. ಓಕೆ, ಎಷ್ಟು ಉಳಿದಿದೆ ಆಕ್ಚುಲ್ ಆಗಿ ಕೌಂಟ್ ಮಾಡಿ ನೋಡೋಣ. ಈ ಕಡೆ 3 ಎಷ್ಟು 9. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಲೇಯರ್ ಅಲ್ಲಿ ಕೂಡ 9 ಇರಬೇಕು. ಹೌದಾ? ಲೇಯರ್ ಅಲ್ಲಿ 9 ಇರಬೇಕು. 1 ತೆಗ್ದಿದ್ದಾರೆ, ಎಷ್ಟು ಉಳಿಬೇಕು? 8 ಉಳಿಬೇಕು. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದ್ದಾವೆ, ಎಷ್ಟು ಉಳಿದಿದ್ದಾವೆ? 3 ಉಳಿದಿದ್ದಾವೆ. ಎಷ್ಟಾಯ್ತು? 17. 17 + 3 is 20. ಕರೆಕ್ಟ್? ಪರ್ಫೆಕ್ಟ್. ಕೌಂಟ್ ಮಾಡಿದ್ರು ಅಷ್ಟೇ ಬಂತು, ತೆಗ್ದಿರೋದನ್ನ ಮೈನಸ್ ಮಾಡಿದ್ರು ಅಷ್ಟೇ ಬಂತು. 20 is your answer. ಓಕೆ, ನೆಕ್ಸ್ಟ್ ಐ ಡೂ ದಿಸ್ ಒನ್ ಅಂಡ್ ಓಕೆ, ಇದನ್ನ ನೋಡಿ, ಇದು ಆಕ್ಚುಲಿ ಕ್ಯೂಬ್ ಇಲ್ಲ, ಸಾರಿ ಇಲ್ಲಿದೆ. ಎಸ್, ವಾಟ್ ಇಸ್ ದ ಕ್ವೆಶನ್? this is again 3, this is again 3. so this is a 27 small cubes. 3 × 3 ಇದೆ. ಏನ್ ಕೇಳ್ತಾ ಇದ್ದಾರೆ, ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಫಿಗರ್. ಓಕೆ, ಎಷ್ಟು ಇದಾವೆ ಅಂತ ನೋಡ್ಬೇಕು. ಕೌಂಟ್ ಮಾಡೋಣ ಆಕ್ಚುಲ್ ಆಗಿ. ಸೊ ಫಸ್ಟ್ ಬೇಸ್ ಅಲ್ಲಿ 3 × 3 9 ಇರಬೇಕು. ಹೌದಾ? ಸೆಕೆಂಡ್ ಅಲ್ಲಿ ಕಣ್ ಮುಂದೆನೆ ಡೈರೆಕ್ಟ್ ಕಾಣ್ತಾ ಇದೆ, ಎಷ್ಟಿದೆ? 1 2 3 4. ಹೌದಾ? ಸೊ ಇಲ್ಲಿ 4 ಇದೆ, ಮೇಲೆ ಎಷ್ಟಿದೆ? 1 ಇದೆ. ಕರೆಕ್ಟ್? ಸೊ ಎಷ್ಟಾಯ್ತು? 14. ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದಿಸ್? ಆಪ್ಷನ್ ಎ 14. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ದಿಸ್ ಇಸ್ ಕ್ಯೂಬ್ ವರ್ಡ್. ನಿಮ್ಗಿರೋದು ಕ್ಯೂಬ್ ಕಟ್ಟಿಂಗ್ ಮಾತ್ರ. ಎಸ್, ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಸ್ವಲ್ಪ ಕಣ್ ಮುಂದೆ ಕ್ಯೂಬ್, ರೂಬಿಕ್ ಕ್ಯೂಬ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. half of your answers will be done. Okay, any doubts to anyone? I'll keep the class open for another 30 seconds. Are there any doubts to anyone?